ಇದನ್ನು ನಾವು ಶೆಡರ್ ಕಮ್ ಪಲ್ವರೈಸರ್ ಅಂತ ಕರಿತೀವಿ. ಇದು ಟ್ಯಾಕ್ಟ್ರಿಂದ ರನ್ ಆಗ್ತದೆ. ಇದು ಏನಪ್ಪ ಕೆಲಸ ಮಾಡ್ತದೆ ಅಂದರೆ ತೋಟದಲ್ಲಿರ್ತಕ್ಕಂಥ ವೇಸ್ಟೇಜ್ನೆಲ್ಲ ಕೂಡ ಇದು ಗೊಬ್ಬರವನ್ನು ಮಾಡ್ಕೊಂತೈತೆ. ಎಡಮಟ್ಟೆ, ಗರಿ, ಕೊಬ್ಬರಿ ಮಟ್ಟೆ ಮತ್ತು ತೋಟದಲ್ಲಿರ್ತಕ್ಕಂಥ ಎಲ್ಲ ವೇಸ್ಟೇಜು ಕೂಡ ಇದು ಗೊಬ್ಬರ ಮಾಡ್ಕೊಬೋದು. ಅಂದರೆ ಇದು ಪೂರ್ತಿ ಎಲ್ಲ ಸಾವಯವ ಕೃಷಿನ ಪ್ರಮೋಟ್ ಮಾಡ್ತಕ್ಕಂಥ ಒಂದು ಮಿಷಿನ್ ಆಗಿದೆ. ನೀವು ಆರ್ಗ್ಯಾನಿಕ್ಕಿಂದ ಅಂದರೆ ಎಲ್ಲ ಪೂರ್ತಿ ನೀವು ತೋಟದಲ್ಲಿರೋ ವೇಸ್ಟೇಜ್ನೇ ನೀವು ಇದರಲ್ಲಿ ಹಾಕೊಂಬಿಟ್ಟು ಎಡಮಟ್ಟೆ, ಗರಿ, ಕೊಬ್ಬರಿ ಮಟ್ಟೆ ಎಲ್ಲ ಥರದ್ದು ಇರತಕ್ಕಂಥ ಎಲ್ಲ ಮೆಟೀರಿಯಲ್ನ ಇದರಲ್ಲಿ ಹಾಕಿ ನೀವು ಗೊಬ್ಬರ ಮಾಡ್ಕೊಂಡು ನೀವು ಗಿಡಗಳಿಗೆ ಹಾಕಿದ್ರೆ ಕಡಿಮೆ ಅಂದರೆ ಒಂದು 15ರಿಂದ 20 ದಿವಸ ನಿಮಗೆ ಇದರಲ್ಲಿ ತೇವಾಂಶ ಉಳ್ಕೊಂತೈತೆ. ಇದು ಟ್ರ್ಯಾಕ್ಟ್ರಿಂದ ರನ್ ಆಗುತ್ತೆ. ಅಂದರೆ ಟ್ರ್ಯಾಕ್ಟರ್ PTO ಶಾಫ್ಟ್ ಕನೆಕ್ಟ್ ಮಾಡ್ಕೊಂಬಿಟ್ಟು ರೋಟಾವೇಟ್ರ್ ಯಾವ ಥರ ನೀವು ಆಪ್ರೇಟ್ ಮಾಡ್ತೀರೋ ಇದನ್ನು ಕೂಡ ಅದೇ ಥರ ಮಾಡ್ಕೊಬೋದು. ಇದು ಶೆಡರ್ ಕಮ್ ಪಲ್ವರೈಸರ್ ಅಂತ. ಅಂದರೆ ಇದರಲ್ಲಿ 6 ಬ್ಲೇಡ್ ಇರುತ್ತೆ ಮತ್ತು 30 ಬೀಟ್ರ್ಗಳಂತ ಬರುತ್ತೆ. ಅದು ಪೂರ್ತಿ ಯಾವುದೇ ಹಾಕಿರ್ತಕ್ಕಂಥ ಮೆಟೀರಿಯಲ್ನ ಇದು ಪೂರ್ತಿ ಪೌಡ್ರ್ ಮಾಡಿ ಆಚೆ ಕೊಡುತ್ತೆ. ಮತ್ತು ಇದನ್ನ ಅಪ್ ಟು 30 HP ಮೇಲೆ ನಾವು ತಗೊಳ್ಬೋದು. ನೆಕ್ಸ್ಟ್ ಇನ್ನು ಇದನ್ನು ಟ್ರ್ಯಾಕ್ಟರ್ ಆಪ್ರೇಟೆಡ್ ಚಾಫ್ ಕಟ್ರ್ ಅಂತ ಕರಿತೀವಿ. ಇದನ್ನು ನಾವು 2 in 1 ಕೆಲಸಕ್ಕೆ ನಾವು ಕೊಡ್ತೀವಿ. ಅಂದರೆ ಇದು ನಾವು ಇಲ್ಲಿ ಫೀಡ್ ಮಾಡ್ತಕ್ಕಂಥ ಮೆಟೀರಿಯಲ್, ಅಂದರೆ ಇದು ನಾವು ಹಸುಗಳಿಗೆ ಮೇವು ಕೂಡ ಹಾಕ್ಬೋದು ಮತ್ತು ತೋಟದಲ್ಲಿರೋ ವೇಸ್ಟೇಜು ಕೂಡ ಇದರಲ್ಲಿ ಹಾಕ್ಬೋದು. ಎರಡೂ ಕೂಡ ಇದರಲ್ಲಿ 1/2 ಇಂಚಲ್ಲಿ ಪೀಸ್ ಆಗ್ತದೆ. ಇದು ಕೂಡ ರೋಟಾವೇಟ್ರ್ ಥರನೇ ನಾವು ಕನೆಕ್ಟ್ ಮಾಡ್ಕೊಬೇಕು. ಶಾಫ್ಟ್ ರೋಟಾವೇಟ್ರ್ ಥರ ಇದಕ್ಕೆ ಶಾಫ್ಟ್ ಕನೆಕ್ಟ್ ಮಾಡ್ಕೊಂಡು ನಾವು ರನ್ ಅಪ್ ಇದು ಬರೀ 15 HP ಟ್ರ್ಯಾಕ್ಟರ್ ಇದ್ರೂ ನಡೀತದೆ. ಮತ್ತು ಇದು PTO ಶಾಫ್ಟ್ ಮುಖಾಂತರ ಇದು ರನ್ ಆಗ್ತದೆ. ಇದನ್ನು ಕೂಡ ನಾವು ವೀಲೆಲ್ಲ ಹಾಕಿರ್ತೀವಿ. ಎಲ್ಲಿ ಬೇಕಲ್ಲಿ ಟ್ರಾನ್ಸ್ಪೋರ್ಟ್ ಮೂಲಕ ಎಳ್ಕೊಂಡೋಗಿ ತೋಟದಲ್ಲೇ ನಾವು ಕಟ್ ಮಾಡ್ಕೊಂಡು ತಗೊಂಬರ್ಬೋದು. ಮತ್ತು ಇದು ವುಡ್ ಚೀಪರ್ ಅಂತ ಕೊಡ್ತೀವಿ. ಇದು ವುಡ್ ಚೀಪರ್ ಅಂತ. ಇದು ಕೂಡ ತೋಟದಲ್ಲಿರೋ ವೇಸ್ಟೇಜ ಈ ಥರ ಎಲ್ಲ ಗೊಬ್ಬರ ಮಾಡ್ಕೊಂಬಿಟ್ಟು ವೇಸ್ಟೇಜ್ ಗೊಬ್ಬರ ಎಲ್ಲ ನೀವು ಸುಡೋ ಬದಲು ನೀವು ಗೊಬ್ಬರ ಮಾಡ್ಕೊಬೋದು. ಅದೇ ರೀತಿ ನೀವು ಇಲ್ಲಿ ಫೀಡ್ ಮಾಡೋದಿದ್ದು ಇಲ್ಲಿ ಫೀಡ್ ಮಾಡ್ಬೋದು. ಇಲ್ಲಿ ಫೀಡ್ ಮಾಡಿದ್ರೆ ಆನ್ ಮಾಡ್ಬೋದು. ಮತ್ತು ಇದನ್ನು ಕೂಡ ಇಲ್ಲಿ ಬೆಲ್ಟ್ ಇರ್ತದೆ. 12 HP ಡೀಸೆಲ್ ಇಂಜಿನ್ ಇರ್ತದೆ, ಪೆಟ್ರೋಲ್ ಮುಖಾಂತರ ಇದು ರನ್ ಆಗ್ತದೆ. ಅದೇ ರೀತಿ ನಿಮಗೆ ಇದು ನಮ್ಮ ಕಂಪ್ನಿಯಲ್ಲಿ ಹೊಸದಾಗಿ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಕ್ಕಂಥ 16 ಬೆಲ್ಟಿನ ಅಡಿಕೆ ಸುಲಿಯೋ ಈ ಮಿಷಿನ್ನು. ಇದು ಗಂಟೆ ಕಡಿಮೆ ಅಂದ್ರೂ ಒಂದು 40 ಚೀಲ ಅಡಿಕೆಯನ್ನು ಸುಲಿತದೆ. ನೀವು ರೈತರುಗಳಿಗೆ ಕಡಿಮೆ ಲೇಬರ್ಗಳು ಇಂದ ನೀವು ರನ್ ಮಾಡ್ಕೊಬೋದು ಇದನ್ನು. ಇದು ನೀವು ಅಡಿಕೆಕಾಯಿ ತಗೊಂಬಂದು ಇದರಲ್ಲಿ ಸೋರಿದ್ರೆ ಇದು ನಿಮ್ಮ ಕನ್ವೇಯರ್ ಮೂಲಕ ಇದರಲ್ಲಿ ಹೋಗ್ತದೆ. ಇದರಲ್ಲಿ ಹೋಗಿ ಇಲ್ಲಿ ಬೀಳ್ತದೆ. ಇದರಲ್ಲಿ 2 ಕಡೆಗೂ ಡಿವೈಡರ್ ಆಗ್ತದೆ. ಅಂದರೆ ಈ 8 ಬೆಲ್ಟು ಆ 8 ಬೆಲ್ಟ್ ಟೋಟಲ್ 16 ಬೆಲ್ಟ್ ಆಗ್ತದೆ. ಇದರಿಂದ ರನ್ ಆಗಿಬಿಟ್ಟು ಅಲ್ಲಿ ಸುಲಿದ್ಬಿಟ್ಟು ಅಡಿಕೆನ ಅಲ್ಲಾಸಿ ಔಟಿಂಗ್ ಫೀಡ್ ಟ್ರೇಗೆ ಬರುತ್ತೆ. ನೆಕ್ಸ್ಟು ಅಡಿಕೆ ಸುಲಿದಿತ್ತಂಥ ಸಿಪ್ಪೆ ಪೂರ್ತಿ ಎಲ್ಲ ಫಿಲ್ಟ್ರ್ ಆಗ್ತದೆ. ಇದರಲ್ಲಿ ಪೂರ್ತಿ ಫಿಲ್ಟ್ರ್ ಆಗಿ ನುಚ್ಚೆಲ್ಲ ಅಲ್ಲೇ ಕೆಳಗೆ ಬೀಳ್ತದೆ. ಸಿಪ್ಪೆ ಡೈರೆಕ್ಟ್ ಹೋಗಿ ಟ್ರೈಲರ್ಗೆ ಒಂದೇ ಸಲ ಹೋಗಿ ಲೋಡ್ ಆಗ್ತದೆ. ಕಡಿಮೆ ಅಂದರೂ ಇದು ನಿಮ್ಗೆ 10ರಿಂದ 15 ಲೇಬರ್ಗಳು ಇದನ್ನು ನಾವು ಮಾಡಿರೋದ್ರಿಂದ ಉಳ್ಕೊಬೋದು. ಇದರಲ್ಲಿ ಒಂದು 10ರಿಂದ 15 ಲೇಬರ್ಗಳು ನಮಗೆ ಉಳಿತಾಯ ಆಗ್ತದೆ. ಇದಕ್ಕೂ ಕೂಡ ನಾವು ಒಂದು ಪೆಟ್ರೋಲ್ ಇಂಜಿನ್ ಇಟ್ಟಿರ್ತೀವಿ. ಕರೆಂಟ್ ಇಲ್ಲ ಅಂದರೂ ಕೂಡ ಪೆಟ್ರೋಲ್ ಇಂಜಿನ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟು ಈ ಮಿಷಿನ್ನ ನಾವು ರನ್ ಮಾಡ್ಕೊಬೋದು. ಅದೇ ರೀತಿ ನಮ್ಮದು ಚಾಫ್ ಕಟ್ರ್ಗಳಂತ ಬರ್ತದೆ ಹಸುಗಳಿಗೆ ಮೇವು ಕಟ್ ಮಾಡೋದಕ್ಕೆ. ಇಲ್ಲಿ ನಾವು ಇದನ್ನು 5 HP 3 phase ಚಾಫ್ ಕಟ್ರ್ ಅಂತ, ಹೆವಿ ಚಾಫ್ ಕಟ್ರ್ ಅಂತ ಕರಿತೀವಿ. ಇದರಲ್ಲಿ ನಾವು ಹಸುಗಳಿಗೆ, ಕುರಿ ಮೇಕೆಗೆಲ್ಲ ನಾವು ಮೇವು ಕಟ್ ಮಾಡ್ಕೊಬೋದು ಮತ್ತು ಸೈಲೇಜು ಮಾಡ್ಕೊಬೋದು. ಇನ್ ಕೇಸ್ ನಮ್ಮಲ್ಲಿ ಕರೆಂಟ್ ಇಲ್ಲ, 5 HP 3 phase ಕರೆಂಟ್ ಬೇಕಾಗ್ತದೆ. ಕರೆಂಟ್ ಇಲ್ಲ ಅನ್ನೋರಿಗೆ ಈ ಥರ ಡೀಸೆಲ್ ಇಂಜಿನ್ ಫಿಟ್ ಮಾಡಿಕೊಡ್ತೀವಿ. ಅಂದರೆ ಡೀಸೆಲ್ ಹಾಕ್ಬಿಟ್ಟು ರನ್ ಮಾಡ್ಕೊಳ್ಳೋಂಗೆ. ಇದು ಕೂಡ 2 in 1 ಆಗುತ್ತೆ. ಅಂದರೆ ಇದರಲ್ಲೂ ನಾವು ತೋಟದಲ್ಲಿ ಇರ್ತಕ್ಕಂಥ ವೇಸ್ಟೇಜ್, ಅಂದರೆ ಅಡಿಕೆ ಗರಿ, ತೆಂಗಿನ ಗರಿ, ಎಡಮಟ್ಟೆ ಎಲ್ಲ ಪೀಸ್ ಮಾಡ್ಕೊಂಡು ಗೊಬ್ಬರನೂ ಮಾಡ್ಕೊಬೋದು. ಹಸುಗಳಿಗೆ, ಕುರಿ ಮೇಕೆಗೆ ಮೇವು ಕಟ್ ಮಾಡ್ಕೊಬೋದು. ಇದರಲ್ಲಿ ಇದು ಸ್ವಲ್ಪ ಲೈಟ್ ವೆಯ್ಟ್ ಮಾಡಲ್ ಬರ್ತದೆ. ಇದು ಬರೀ ಮೇವು ಮಾತ್ರ ಕಟ್ ಮಾಡ್ಕೊಬೋದು. ಇದು 5 HP 3 phase ಇರ್ತದೆ. ಇದು 5 HP 3 phase ಮೋಟ್ರ್ ಹೆವಿ ಇರ್ತದೆ. ಅಂದರೆ ಕರೆಂಟ್ ಇರೋರು ಈ ಥರ ಮೋಟ್ರ್ ಫಿಟ್ ಮಾಡ್ಕೊಬೋದು. ಕರೆಂಟ್ ಇಲ್ಲ ಅನ್ನೋರು ಈ ಥರ ಡೀಸೆಲ್ ಇಂಜಿನ್ ಫಿಟ್ ಮಾಡ್ಕೊಬೋದು. ಇದು ಅತಿ ಸಣ್ಣ ರೈತರಿಗೆ ಅಂತ ನಾವು ಚಾಫ್ ಕಟ್ರ್ ಅಂತ ಮಾಡಿದ್ದೀವಿ. ಅಂದರೆ 2-3 ಹಸು ಇರೋರಿಗೆ ಈ ಚಾಫ್ ಕಟ್ರನ್ನು ನಾವು ಮಾಡಿದ್ದೀವಿ. ಈಗ ಕಡಿಮೆ ಅಂದ್ರೂ ಒಂದು 2-3 ಹಸುಗಳಿಗೆ ಮತ್ತು ಕುರಿ ಮೇಕೆ ಒಂದು 20 ಕುರಿ ಮೇಕೆ ಇರೋರಿಗೆ ಸಣ್ಣ ರೈತರುಗಳು ಹಸುಗೆಲ್ಲ ಮೇವು ಕಟ್ ಮಾಡ್ಕೊಂಬಿಟ್ಟು ವೇಸ್ಟ್ ಮಾಡ್ದಂಗೆ ಇದರಲ್ಲಿ ತಿಂದ್ಕೊಬೋದು. ಮತ್ತು ಅದೇ ರೀತಿ ಸ್ಲ್ಯಾಶರ್ ಅಂತ ಬರುತ್ತೆ ನಮ್ಮದು. ಇದು ಸ್ಲ್ಯಾಶರ್ ಅಂತ. ಇದು ಟ್ರ್ಯಾಕ್ಟರ್ ಎಷ್ಟಾಗಲ ಬರುತ್ತೋ ಅಷ್ಟಾಗಲ ನಾವು ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡ್ತೀವಿ. ಇದು ಈ ಥರ ಚೈನ್ ಬರ್ತದೆ. ಈ ಥರ ಚೈನ್ ಇರುತ್ತೆ. 4 ಚೈನ್ ಇರ್ತದೆ.
ನೀವು ಬ್ರಷ್ ಕಟ್ರಲ್ಲಿ ಯಾವುದೇ ಥರ ನೀವು ಮ್ಯಾನ್ಯಲಲ್ಲಿ ಕಳೆ ಹೊಡಿತೀರೋ ಅದೇ ಥರ ಟ್ರ್ಯಾಕ್ಟರ್ PTO ಕನೆಕ್ಷನ್ ಮಾಡ್ಕೊಂಬಿಟ್ಟು ನೀವು ಇದರಲ್ಲಿ ರನ್ ಮಾಡ್ಕೊಂಡು ಕಳೆಯನ್ನು ಕ್ಲೀನ್ ಮಾಡ್ಕೊಬೋದು. ಅಂದರೆ ಇದು ಜಾಸ್ತಿ ಝೀರೋ ಕಲ್ಟಿವೇಷನ್ ಮಾಡೋಂಥ ರೈತರುಗಳಿಗೆ ಇದು ಭಾಳ ಅನುಕೂಲವಾಗಿರ್ತದೆ. ಮತ್ತು ಇದು ನಮ್ಮದು ಟ್ರ್ಯಾಕ್ಟ್ರ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಕ್ಕಂಥದ್ದು. ಇದು ನಮ್ಮದು ಟ್ರ್ಯಾಕ್ಟ್ರ್. ಅಂದರೆ ಇದನ್ನು ನಾವು ಟ್ರ್ಯಾಕ್ಟರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಟೋಲ್ ಬಾರ್ ಅಂತ ಕರಿತೀವಿ. ಆ ಟ್ರ್ಯಾಕ್ಟರ್ ಆದರೆ ನಿಮ್ಗೆ ಇನ್ಶೂರೆನ್ಸು ರಿಜಿಸ್ಟ್ರೇಷನ್ ಎಲ್ಲ ಬರುತ್ತೆ. ಇದಕ್ಕೆ ಇನ್ಶೂರೆನ್ಸು ರಿಜಿಸ್ಟ್ರೇಷನ್ ಇರೋದಿಲ್ಲ. ಇದಕ್ಕೆ ನಾವು ಟೋಲ್ ಬಾರ್ ಅಂತ ಕರಿತೀವಿ. ಅಂದರೆ ಇದಕ್ಕೂ ಕೂಡ ಒಂದು 16 HP ಬರ್ತದೆ. ಮತ್ತು ಸಿಂಗಲ್ ಸಿಲಿಂಡ್ರು, ಆರ್ಡಿನರಿ ಸ್ಟೇರಿಂಗ್ ಬರುತ್ತೆ, ಅಗಲ 3 ಅಡಿ ಬರುತ್ತೆ. ನೀವು ಅಡಿಕೆ ಗಿಡದಲ್ಲಿ ಸಣ್ಣ ಒಂದು ಅಂತರದಲ್ಲಿ ನಾವು ಇದನ್ನು ಉಳುಮೆ ಮಾಡೋದಕ್ಕೋಸ್ಕರ ನಾವು ಬಳಸ್ಕೊತೀವಿ. ಇದಕ್ಕೆ 12 ಬ್ಲೇಡ್ ರೋಟಾವೇಟ್ರ್ ಹಾಕ್ಬೋದು, ಮತ್ತು ಕಲ್ಟಿವೇಟ್ರು, ಮತ್ತು ಲಿಫ್ಟಿಂಗ್ ಕೆಪಾಸಿಟಿ ಎಲ್ಲ ಇದೆ, ಮತ್ತು ಹೈಡ್ರೋಲಿಕ್ ಪೈಪ್ ಎಲ್ಲ ಇದೆ, ಮತ್ತು ಟ್ರೈಲರ್ ಕೂಡ ಹಾಕೊಬೋದು ಇದಕ್ಕೆ. ಇದು ಗಂಟೆಗೆ ಕಡಿಮೆ ಅಂದರೆ ಒಂದು 800 ml ಇಂದ 1 ಲೀಟ್ರ್ ಇದು ಡೀಸೆಲ್ ಕುಡಿತದೆ. ಅದೇ ರೀತಿ ನಾವು ಈ ರೋಟಾವೇಟ್ರ್ ಕೂಡ ಇದನ್ನು ನಾವು ಕನೆಕ್ಟ್ ಮಾಡ್ಕೊಬೋದು. ಇದಕ್ಕೆ PTO ಶಾಫ್ಟ್ ಕೂಡ ಇರ್ತದೆ. ಈ PTO ಶಾಫ್ಟು ನಾವು ರೋಟಾವೇಟ್ರ್ ಕನೆಕ್ಟ್ ಮಾಡ್ಕೊಬೋದು. ಮತ್ತು ಇದು ಹೈಡ್ರಾಲಿಕ್ ಪೈಪ್ ಇರುತ್ತೆ. ನೀವು ಟ್ರೈಲರ್ ಹಾಕೊಂಡ್ರೆ ಲಿಫ್ಟಿಂಗ್ ಮಾಡ್ಕೊಬೋದು. ಮತ್ತು ಇದೊಂದು ರೋಟಾವೇಟ್ರ್ ಬರ್ತದೆ. ಈ ರೋಟಾವೇಟ್ರು ನಿಮಗೆ 3 ಅಡಿ ಬರುತ್ತೆ. ಚಿಕ್ಕ ಅಂತರದಲ್ಲಿ ನೀವು ಅಡಿಕೆ ಗಿಡ ಇಟ್ಟಿದ್ರೆ ಅದರಲ್ಲಿ ನಾವು ಉಳುಮೆ ಮಾಡೋದಕ್ಕೋಸ್ಕರ ಈ ರೋಟಾವೇಟ್ರನ್ನ ಬಳಸ್ತೀವಿ. ಇದರಲ್ಲಿ ಚಿಕ್ಕದು ಬೇಕು ಅಂದರೆ ನಾವು ಇದನ್ನ 10 HP ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದೀವಿ. ಈ 10 HP ಇದರಲ್ಲಿ ಕೂಡ ನಿಮಗೆ ಹೈಡ್ರಾಲಿಕ್ ಪೈಪು ಕೂಡ ಬರುತ್ತೆ, PTO ಶಾಫ್ಟ್ ಇರ್ತದೆ. ಇದೇ ಥರ ರೋಟಾವೇಟ್ರ್ಗಳ್ನ ಹಾಕೊಬೋದು, ಕಲ್ಟಿವೇಟ್ರನ್ನ ಹಾಕ್ಬೋದು, ಮತ್ತು ಟ್ರೈಲರ್ ಕೂಡ ಹಾಕೊಬೋದು. ಇದು 10 HP ನಲ್ಲಿ ನಾವು ಇದು ಸ್ಟೇರಿಂಗ್ ಕೊಡ್ತೀವಿ. ಅಂದರೆ ಸ್ಟೇರಿಂಗು ಕೊಡ್ತೀವಿ, ಬೇಕು ಅಂದರೆ ಹ್ಯಾಂಡ್ಲು ಕೂಡ ಕೊಡ್ತೀವಿ. ಇದು 10 HP ಸಿಂಗಲ್ ಸಿಲಿಂಡರ್ ಆಗಿರುತ್ತೆ. ಗಂಟೆಗೆ ಇದು 800 ml ಇಂದ 1 ಲೀಟ್ರ್ ಕುಡಿತದೆ. ಇದು ಕೂಡ ನಿಮಗೆ 3 ಅಡಿ ಅಗಲನೇ ಬರ್ತದೆ. ಅಂದರೆ 3 ಅಡಿ ಇರ್ತದೆ. ಇದು ಸಿಂಗಲ್ ಸಿಲಿಂಡ್ರು. ಇದಕ್ಕೂ ಕೂಡ ನಾವು ಟೋಲ್ ಬಾರ್ ಅಂತಲೇ ಕರಿತೀವಿ. ಟ್ರ್ಯಾಕ್ಟರ್ ಅಂತ ಯಾವುದು ಕರೋದಿಲ್ಲ. ಇದಕ್ಕೂ ನೀವು ರಿಜಿಸ್ಟ್ರೇಷನ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಯಾವುದೂ ಇಲ್ಲ ಇದಕ್ಕೂ ಕೂಡ. ಅದರಿಂದ ನಿಮ್ಗೆ ಇದು ಕೂಡ ನಿಮಗೆ ರೈತರುಗಳಿಗೆ ಕಡಿಮೆ ಅಂತರದಲ್ಲಿ ನೀವು ಉಳುಮೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಇದನ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಯಾವುದೇ ಕಂಪ್ನಿನಲ್ಲಾದರೂ ಇಷ್ಟು ಕಡಿಮೆ ಕಾಸ್ಟ್ನಲ್ಲಿ ಇಷ್ಟು HP ಗಾಡಿಗಳ್ನ ಕೊಡೋದಿಲ್ಲ. ನಾವೇ ಓನಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ರೈತರುಗಳಿಗೆ ಈ 2 ಟ್ರ್ಯಾಕ್ಟರ್ಗಳನ್ನ ಸಣ್ಣ ರೈತರುಗಳಿಗೆ ಅಂತ ನಾವು ಈ ಒಂದು 2 ವರ್ಷದಿಂದ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ನಮಸ್ತೆ ರೈತ ಬಾಂಧವರಿಗೆ, ನನ್ನ ಹೆಸರು ಶ್ರೀನಿವಾಸ್ ಅಂತ. ನಮ್ಮದು ಪ್ರಕೃತಿ ಆಗ್ರೋ ಇಂಪ್ಯಾಕ್ಟ್ಸ್ ಅಂತ ಮತ್ತು ದುರ್ಗಾ ಅಗ್ರಿಟೆಕ್ ಅನ್ನೋ ಕಂಪ್ನಿಯಿಂದ ನಾವು ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ ಡಿಸ್ಟ್ರಿಬ್ಯೂಟರ್ಸು ಆಲ್ ಓವರ್ ಕರ್ನಾಟಕ. ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಎಲ್ಲ ಪ್ರತಿಯೊಂದು ಮಿಷಿನರೀಸ್ಗಳು ರೈತರಿಗೆ ಉಪಯೋಗ ಆಗೋವಂಥದ್ದು ಮಿಷಿನ್ಗಳು, ಸ್ಪ್ರೇ ಮಾಡೋದ್ರಿಂದ ಹಿಡ್ದು ಕಟಾವು ಮಾಡೋದ್ರಿಂದ ಹಿಡ್ದು ಬೆಳೆ ಕಟ್ ಮಾಡೋ ಗಂಟ ಕಲ್ಟಿವೇಟ್ ಮಾಡೋಗಂತ ಮಿಷಿನ್ಗಳು ನಮ್ಮಲ್ಲಿ ಸಿಗುತ್ತೆ. ಆಧುನಿಕ ತಂತ್ರಜ್ಞಾನ ಲೈಕು ಮೊದಲು ಎಲ್ಲ ಹೊಲ ಉಳೋದಕ್ಕೆ ಹಸುಗಳನ್ನ ಯೂಸ್ ಮಾಡ್ತಾಯಿದ್ರು. ಈಗ ನಾವು ಏನು ಮಾಡ್ತಾಯಿದ್ದೀವಿ, ಆ ಮಿಷಿನ್ಗಳಿಂದ ನಾವು ಹೊಲ ಉಳೋ ಮಿಷಿನ್ ಆಗ್ಬೋದು, ಸದ್ಯ ಕಟ್ ಮಾಡೋದಾಗ್ಬೋದು, ಸ್ಪ್ರೇ ಮಾಡೋದಕ್ಕಾಗ್ಬೋದು, ಪ್ರತಿಯೊಂದು ಮಿಷಿನ್ಗಳ ಮುಖಾಂತರ ಯೂಸ್ ಮಾಡ್ತಾ ಇದ್ದೀವಿ. ಇದು ನಮ್ಮ ರೈತರುಗಳಿಗೆ ಉಪಯೋಗ ಆಗಲಿ ಅಂತ. ನಮ್ಮ ಮಿಷಿನ್ಗಳು ಆಲ್ ಓವರ್ ಕರ್ನಾಟಕ ಸಿಗುತ್ತೆ. ನೀವು ನಿಮ್ಮ ಡಿಸ್ಟಿಕ್ಗಳಲ್ಲಾಗಲಿ ಯಾವುದೇ ರೀತಿ ಎಲ್ಲ ಶಾಪ್ಗಳಲ್ಲಾಗಲಿ ಪ್ರಕೃತಿ ಆಗ್ರೋ ಇಂಪ್ಯಾಕ್ಟ್ಸ್, ಪ್ರಕೃತಿ ವೀಡ್ರು, ಪ್ರಕೃತಿ ಮಿಷಿನರೀಸ್ ಅಂದರೆ ಎಲ್ಲ ಕಡೆಯೂ ಸಿಗುತ್ತೆ. ಎಲ್ಲ ಕಡೆಯೂ ನಮ್ಮ ಮಿಷಿನ್ಗಳು ಅವೈಲೇಬಲ್ ಸಿಗುತ್ತೆ. ಮತ್ತು ನೀವು ಮಿಷಿನ್ಗಳು ನೋಡ್ತಾ ಇದ್ದೀರಾ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ಬಂದು 7 HP ಪೆಟ್ರೋಲ್ ಆಪರೇಟೆಡ್ ಮಿಷಿನ್ ಅಂತ. ಈ ಮಿಷಿನ್ಗೆ 32 ಬ್ಲೇಡು ಮತ್ತು ಒಂದು ನೇಗ್ಲು ಕೂಡ ಕೊಡ್ತೀವಿ. ಇದು ಬಂದು ನಿಮಗೆ 25,000 ಡೈರೆಕ್ಟ್ ಕಸ್ಟಮರ್ಗಳಿಗೆ 25,000 ಕೊಡ್ತೀವಿ. ಸೊ ಇದ್ರ ಪಕ್ಕ ನೋಡ್ತಾ ಇದ್ದೀರಾ, ಇದು ಜಾಪನೀಸ್ ಟೆಕ್ನಾಲಜಿ. ಇದು ಕೂಡ ನಿಮಗೆ 32 ಬ್ಲೇಡು ಒಂದು ನೇಗ್ಲು ಬರುತ್ತೆ. ಇದು ಬಂದು 30,000 ರೂಪಾಯಿಲಿ ಸಿಗುತ್ತೆ. ಇದು ಬಿಟ್ಟರೆ ನಿಮಗೆ ವೈಮಾ ಇಂಜಿನ್ಸು, ಪೆಟ್ರೋಲಲ್ಲಿ ನಂಬರ್ 1 ಮ್ಯಾನುಫ್ಯಾಕ್ಚರ್ ಬಂದು ವೈಮಾ ಇಂಜಿನ್ಸ್. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ವೈಮಾ ಇಂಜಿನು. ಇದು ಬಂದು ನಿಮಗೆ 35,000 ರೂಪಾಯಿಗೆ ಕಸ್ಟಮರ್ಗೆ. ಅದರಲ್ಲೂ ಅಷ್ಟೇ ನಿಮಗೆ ವಿತ್ 32 ಬ್ಲೇಡ್ಸು ವಿತ್ ಅಡ್ಜಸ್ಟೇಬಲ್ ಫ್ಲೋ ಕೂಡ ಕೊಡ್ತೀವಿ. ನಮ್ಮಲ್ಲಿ ಹಾಗೂ ಡೀಸೆಲ್ ವೀಡ್ರುಗಳಿದೆ, ಪೆಟ್ರೋಲ್ ವೀಡ್ರ್ ಇದೆ, ಬ್ಯಾಕ್ ರೋಟ್ರಿಗಳಿದೆ. ಎಲ್ಲ ರೈತನೂ ನೀವು ಇಲ್ಲೇ ನೋಡ್ಬೋದು. ಇದು ಬಂದು ನಮಗೆ ಡೀಸೆಲ್ ವೀಡ್ರು 7 HP ಡೀಸೆಲ್ ಬರುತ್ತೆ. ಪ್ಲಸ್ 9 HP ಡೀಸೆಲ್ ಬ್ಯಾಕ್ ರೋಟರ್ ಇದೆ, ಸೆಂಟ್ರ್ ರೋಟರ್ ಇದೆ. ಇದೆಲ್ಲದಕ್ಕಿಂತ ಆಧುನಿಕವಾಗಿ ಈಗ ತಂತ್ರಜ್ಞಾನ ಏನಾಗಿದೆ ಅಂದರೆ, ಗೊಬ್ಬರ ಮಾಡೋದಕ್ಕೆ ಕೆಲವರು ಗೊಬ್ಬರ ಏನು ಮಾಡ್ತಾಯಿದ್ರು, ಅಡಿಕೆ ಸಸಿಗಳು, ತೆಂಗಿನ ಸಸಿಗಳೆಲ್ಲ ಹಂಗೆ ಸುಟ್ಟಾಕ್ಬಿಡ್ತಾ ಇದ್ರು. ಬಟ್ ಇವಾಗ ಏನು ಮಾಡ್ತಾ ಇದ್ದಾರೆ ರೈತರುಗಳು, ಗೊಬ್ಬರ ಮಾಡೋದಕ್ಕೆ ಮಿಷಿನ್ಗಳು ಬಂದಿದೆ. ಇದು ನಿಮಗೆ ಕಾಯಿ ಮೊಟ್ಟೆ, ಗರಿ ಮೊಟ್ಟೆ, ಅಡಿಕೆ ಮೊಟ್ಟೆ, ಇದು ಸುಲಿದಿರೋ ಚಿಪ್ಪೆಗಳು, ಇದನ್ನೆಲ್ಲ ಇದಕ್ಕೆ ಮಿಷಿನ್ಗೆ ಹಾಕಿದ್ರೆ ತುಂಬ ಪುಡಿ ಮಾಡ್ಬಿಟ್ಟು ಚಿಪ್ ಮಾಡಿ ಅಲ್ಲೇ ಗೊಬ್ಬರ ಆಗೋಗುತ್ತೆ. ಈಗ ಸುಟ್ಟಾಕೋ ಅವಶ್ಯಕತೆಯೂ ಇರಲ್ಲ. ಇದು 7 HP ಆಗುತ್ತೆ. ಇನ್ನೊಂದು ನೋಡ್ತಾ ಇದ್ದೀರಾ ದೊಡ್ಡ ಮಿಷಿನ್, ಇದು 14 HP. ಕಾಯಿ ಮೊಟ್ಟೆ, ಗರಿ ಮೊಟ್ಟೆ ಬುಡ ಸಮೇತ ಹೊಡಿತದೆ ಇದರಲ್ಲಿ. ಓಕೆನಾ, ಕಾಯಿ ಸುಲಿದಿರ್ಬೋದು, ಅಥವಾ ನಿಮಗೆ ತೆಂಗಿನ ಸಸಿ ಇರ್ಬೋದು, ಕಡ್ಡಿಗಳಿರ್ಬೋದು, ಬಾಳೆಗೊನೆ ಇರ್ಬೋದು, ಹಸಿದಾಗಲಿ ಒಣಗಿದಾಗಲಿ ಎರಡೂ ಕೂಡ ಚಾಪ್ ಮಾಡಿ ಗೊಬ್ಬರ ಮಾಡುತ್ತೆ. ಇದೆಲ್ಲ ನಮ್ಮಲ್ಲಿ ಆಧುನಿಕ ತಂತ್ರಜ್ಞಾನ ಈಗ ಬಂದಿರೋ ಮಿಷಿನ್ಗಳು. ಸೊ ಇದೆಲ್ಲ ನಿಮಗೆ ಪ್ರಕೃತಿ ಆಗ್ರೋ ಇಂಪ್ಯಾಕ್ಟ್ಸ್ ಅನ್ನೋ ಕಂಪ್ನಿಲಿ ಸಿಗುತ್ತೆ. ಆಲ್ ಓವರ್ ಕರ್ನಾಟಕ ನಾವು ಮಿಷಿನ್ಗಳನ್ನ ಸಪ್ಲೈ ಮಾಡ್ತೀವಿ. ಎಲ್ಲ ರೀತಿಯೂ ಸಿಗುತ್ತೆ. ನಿಮಗೆ ಗೂಗಲ್ ಕೂಡ ಸಿಗುತ್ತೆ.
ನಮ್ಮ ನಂಬರ್ ಬಂದು 7795778879 ಈ ನಂಬರ್ ಕಾಲ್ ಮಾಡಿದ್ರೆ ನಮ್ದು ಆಫೀಸ್ ಬಂದು ಬೆಂಗಳೂರು ನಾಗರಬಾವಿ ಮಲ್ಲತಳ್ಳಿ RT ಆಫೀಸ್ ರೋಡಲ್ಲಿ ಬಂದರೆ ಶ್ರೀ ದುರ್ಗಾ ಅಗ್ರಿಟೆಕ್ ಪ್ರಕೃತಿ ಆಗ್ರೋ ಇಂಪ್ಯಾಕ್ಸ್ ಅದೇ ರೋಡಲ್ಲಿ ಆಫೀಸು. ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡಿ. ಗೂಗಲಲ್ಲಿ ಕೂಡ ಇದೆ, ವೆಬ್ಸೈಟ್ ಕೂಡ ಇದೆ, ಚೆಕ್ ಮಾಡ್ಬೋದು. ಸರ್ ಇದು ಟೆಕ್ಸಸ್ ಕಂಪನಿ ಅಂತ ನಮ್ಮ ಹತ್ರ ಒಂದು 4-5 ವೇರಿಯಂಟ್ ಇದೆ ಮಿಷಿನರೀಸು. ಡೀಸೆಲ್ ವೇರಿಯಂಟ್ ಇದೆ, ಪೆಟ್ರೋಲ್ ವೇರಿಯಂಟು ಇದೆ. ಸೊ ಇದು ಬಂದು ನಿಮಗೆ ಡೀಸೆಲ್ ವೇರಿಯಂಟು 9 HP ಬ್ಯಾಕ್ ರೋಟ್ರಿ. ಸೊ ಈ ಮಿಷಿನ್ ಬಂದು 1 year ವಾರಂಟಿ ಸಿಗುತ್ತೆ. ಮತ್ತು ಇದರಲ್ಲಿ 5 feet ಫ್ರಂಟ್ ರೋಟ್ರಿ ಸಿಗುತ್ತೆ. ಬ್ಯಾಕ್ ರೋಟ್ರಿ ಬಂದು 2 feet ಸಿಗುತ್ತೆ. ಇದರಲ್ಲಿ ಡಿಚ್ಚರು ಮಾಡ್ಕೋಬೋದು ಮತ್ತು ಬೆಡ್ಡು ಮಾಡ್ಕೋಬೋದು. ಮತ್ತು ತೋಟಕ್ಕೆ ನೀವು ತರಕಾರಿ ತೋಟದಲ್ಲಿ ರೋಟ್ರಿನೂ ಹೊಡ್ಕೋಬೋದು ಇದರಲ್ಲಿ. ಮತ್ತು ಈ ಮಿಷಿನಲ್ಲಿ ಹ್ಯಾಂಡಲ್ ಬಂದು 180 ಡಿಗ್ರಿ ಆ ಕಡೆ ಈ ಕಡೆ ತಿರ್ಸ್ಕೊಬೋದು. ಹ್ಯಾಂಡಲ್ ಈಸಿ ಟರ್ನಿಂಗ್ ಇರುತ್ತೆ ನಿಮಗೆ. ಹ್ಯಾಂಡಲ್ ತಿರ್ಸ್ಕೋಬೋದು. ಇದನ್ನು ಮಿಷಿನು ಇದು ಗೇರ್ ಬಾಕ್ಸ್ ರಿಮೂವ್ ಮಾಡಿ ನಾವು ಫ್ರಂಟ್ ರೋಟ್ರಿನೂ ಯೂಸ್ ಮಾಡ್ಕೋಬೋದು, ಟ್ರಾಲಿ ಯೂಸ್ ಮಾಡ್ಕೋಬೋದು, ವಾಟರ್ ಪಂಪು, ಸ್ಪ್ರೇಯರ್ಸು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಇದು 7 HP ಪೆಟ್ರೋಲು. ಸೊ ಇದು ಬಂದು ನಿಮಗೆ 32 ಬ್ಲೇಡ್ಸ್ ವಿತ್ ಸೆಂಟರ್ ರೋಟ್ರಿ ಬರುತ್ತೆ. ಸೊ ಇದು ಬಂದು 4 feet ಬರುತ್ತೆ. ಇದು ಪೆಟ್ರೋಲ್ ಇಂಜಿನು 7 HP. ಸೊ ಸೇಮ್ ಇದರಲ್ಲೂ ಅದೇ ಥರ ಇರುತ್ತೆ. ಸರ್ ಇದು ಆಲ್ ಇನ್ ಒನ್ ಮಿಲ್ಕಿಂಗ್ ಮಿಷಿನ್ ಇದು. ಓಕೆನಾ, 78,000 ಬೀಳುತ್ತೆ. ಡಬಲ್ ಬಕೆಟ್ ಕೆಪಾಸಿಟಿ. ಸೊ ನಿಮಗೆ ಎಷ್ಟು ಹಸು ಹಾಕಿದ್ರು ಒಂದೇ ಸಲ 2 ಹಸುನ ಕರ್ಕೋಬೋದು ಹಾಲು. ಓಕೆನಾ, ಇದಕ್ಕೆ ಬಂದು 2 HP ಪಂಪ್ ಬರುತ್ತೆ ನಿಮಗೆ, 2 HP ಮೋಟ್ರು. ಸೊ ನೀವು 5 ನಿಮಿಷಕ್ಕೆ 10 ಲೀಟ್ರ್ ಹಾಲು ಕರಿಬೋದು. ಸರ್ ಇದು ಟ್ರಾಲಿ ಟೈಪ್ ಮಿಲ್ಕಿಂಗ್ ಮಿಷಿನ್ನು. ಇದು ಟೈಪ್ 2. ಸೊ ನಿಮಗೆ ಇದು ಟ್ರಾನ್ಸ್ಪರೆಂಟ್ ಕ್ಯಾನ್ ಬರುತ್ತೆ. ಸೊ ನೀವು ನೋಡ್ಕೋಬೋದು ಎಷ್ಟು ತುಂಬುತ್ತೆ ಏನು ಅಂತ. 30 ಲೀಟರ್ ಕೆಪಾಸಿಟಿ, 250 LPM ಮೋಟ್ರ್ ಬರುತ್ತೆ. ಸೊ ನೀವು ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇದು ಕೂಡ ಪ್ರೈಸ್ ಬಂದು 28,000 ಸರ್ ಇದು. ಸರ್ ಇದು ಬಂದುಬಿಟ್ಟು ಕೌ ಮ್ಯಾಟ್ಸು 45 kg 24 mm ಬರುತ್ತೆ. ಸೊ ನಿಮಗೆ ಈ ಥರ ಇದು ಸುಲಭವಾಗಿ ನೀರು ಇಲ್ಲಿ ನಿಂತ್ಕೊಳ್ಳಲ್ಲ, ಜಾರ್ ಹೋಗ್ಬಿಡುತ್ತೆ ಫುಲ್ಲು. ಸೊ ಇದು ನೋಡಿದ್ರೆ ಟೈಪ್ 2 ಹನಿ ಕಾಂಬೋ. ಸೊ ನಿಮಗೆ ನೀರು ಒಳಗಡೆನೆ ಹೋಗಕ್ಕೆ ಬಿಡಲ್ಲ, ಹಾಗೆ ಹೀರ್ಕೊಬಿಡುತ್ತೆ. ಇದು 45 kg ಸೇಮ್ ಪ್ರೈಸು 2900. ಯಾ ಸರ್ ನಮಸ್ತೆ. ಸರ್ ಗುರುರಾಜ್ ಅಂತ ಹೇಳ್ಬಿಟ್ಟು ನಮ್ಮದು ವಿಜೇತ ಆಗ್ರೋ ಇಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ. ನಾವಿಲ್ಲೇ ದೊಡ್ಡಬಳ್ಳಾಪುರದವರು. ಇಲ್ಲಿ ದೊಡ್ಡಬಳ್ಳಾಪುರದಲ್ಲೇ ಸರ್ ನೀವು ಬನ್ನಿ, ಏನು ತೊಂದರೆ ಇಲ್ಲ. ದೊಡ್ಡಬಳ್ಳಾಪುರದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರುತ್ತೆ. ಇಲ್ಲೀಗ ನೀವೇನು ನೋಡ್ತಾ ಇದ್ದೀರಾ ಈ ಪ್ರಾಡಕ್ಟ್ ಎಲ್ಲ ಬಂದುಬಿಟ್ಟು ನಾವೇ ಓನ್ ಮ್ಯಾನುಫ್ಯಾಕ್ಚರರು. ಬೇರೆ ಕಡೆಯಿಂದ ಏನು ತಂದಿದ್ದಲ್ಲ, ಏನಿಲ್ಲ. ನಾವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಇನ್ನೌಸಲ್ಲೇ ಆಗುತ್ತೆ. ನಿಮಗೆ ಲೇಸರ್ ಕಟಿಂಗ್ ಆಗ್ಬೋದು. ಮತ್ತು ಈ ಕಟಿಂಗ್ ಮಿಷಿನ್ಗಳು ಬಂದುಬಿಟ್ಟು ಲೇಸರ್ ಕಟಿಂಗ್ ಇದೆ, ಮತ್ತು ಬ್ಯಾಂಡ್ಸ ಅಂತ ಇರುತ್ತೆ, ಮತ್ತು ಶಾರ್ಟ್ ಬ್ಲಾಸ್ಟಿಂಗ್ ಬೂತು, ಪೌಡ್ರ್ ಕೋಟಿಂಗ್ ಬೂತು, ಈಚ್ ಆ್ಯಂಡ್ ಎವ್ರಿಥಿಂಗು ಎಲ್ಲ ಇನ್ನೌಸಲ್ಲೇ ಇರುತ್ತೆ. ಇತ್ತೀಚೆಗೆ ರೈತರುಗಳಿಗೆ ಒಂದು ಸ್ವಲ್ಪ ಅನುಕೂಲ ಆಗಲಿ ಅಂದ್ಬಿಟ್ಟು ರೋಟೋವೇಟ್ರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಈಗ ನೀವೇನು ನೋಡ್ತಾ ಇದ್ದೀರಾ ಈ ಪ್ರಾಡಕ್ಟು, ಇದೆಲ್ಲ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್. ಇದರಲ್ಲಿ ನಿಮಗೆ 42 ಬ್ಲೇಡು ಅಂದರೆ 6 feet, ಮತ್ತು 36 ಬ್ಲೇಡು 5 feet ಅಂದರೆ 5 feet, ಮತ್ತು 4 feet. 4 feetಲ್ಲಿ 30 ಬ್ಲೇಡು ಮತ್ತು 24 ಬ್ಲೇಡ್ ನಿಮಗೆ ಸಿಗುತ್ತೆ. ನಿಮಗೆ 6 feet, 5 feet ಮತ್ತು 4 feet ಸಬ್ಸಿಡಿಲೂ ಸಿಗ್ತಾ ಇದೆ. ಸಬ್ಸಿಡಿಲಿ ಈ ಸಲ ನಾವು ತುಂಬ ಫಾರ್ಮರ್ ಶೇರ್ ಅಂತ ಬರುತ್ತೆ, ಅಂದರೆ ರೈತರು ವಂತಿಕೆ ಅಂತಿರುತ್ತೆ. ತುಂಬ ಕಡಿಮೆ ಇದೆ ನಮ್ಮದೀಗ. ನೋಡಿ ಈಗ ನೀವು ನೋಡ್ಬೋದು ಕ್ವಾಲಿಟಿ ಎಲ್ಲ. ಆಮೇಲೆ ಈ ಫ್ಯಾಬ್ರಿಕೇಷನ್ ಎಲ್ಲ ನೋಡ್ಬೋದು ನೀವು. ಈ ವೆಲ್ಡಿಂಗ್ ಪಾರ್ಟ್ ಎಲ್ಲ ನೋಡ್ಬೋದು. ಇದೆಲ್ಲ ನಮ್ಮ ಕಂಪನಿನಲ್ಲೇ ಮಾಡೋ ಅಂಥದ್ದು. ಇದ್ರ ಬೆಂಡಿಂಗಿಂದ ಹಿಡಿದ್ಬಿಟ್ಟು ಯಾವುದೂ ನಾವು ಔಟ್ಸೋರ್ಸ್ ಮಾಡಲ್ಲ. ಎಲ್ಲಿಂದನೂ ಫ್ಯಾಬ್ರಿಕೇಷನ್ ಮಾಡಿಸ್ಕೊಂಡು ಬಂದು ನಿಮಗೆ ಇದು ಮಾಡಲ್ಲ. ಆಮೇಲೆ ಅಲ್ಲಿ ನೀವು ಟಿ ವಿನಲ್ಲೂ ನೋಡ್ಬೋದು, ಅದು ನಮ್ಮದು ಅಸೆಂಬ್ಲಿ ಯೂನಿಟ್, ನಮ್ಮ ಫ್ಯಾಕ್ಟ್ರಿದು ಅಸೆಂಬ್ಲಿ ಯೂನಿಟ್ ವಿಡಿಯೋ ಬರ್ತಾ ಇದೆ ಈಗ. ಈ ರೋಟೋವೇಟ್ರಲ್ಲಿ ಈಗ ನೀವು ನೋಡಿ ಇಲ್ಲಿ ಇದು ಬಂದುಬಿಟ್ಟು 5 feet ರೋಟೋವೇಟ್ರ್ ಬರುತ್ತೆ ನಿಮಗೆ. ಇದರಲ್ಲಿ ಜನರಲ್ಲಿಗೆ 69,500 ಇದೆ. ಬರೀ 69,500 ರೂಪಾಯಿ ಜನರಲ್ಲಿಗೆ. SC STಗೆ ಬಂದುಬಿಟ್ಟು 29,500 ರೂಪಾಯಿ ಇದೆ. ಇದಕ್ಕಿಂತ ಕಡಿಮೆ ಫಾರ್ಮರ್ ಶೇರು ತುಂಬ ಕಡಿಮೆ ಇರೋದು ಬೇರೆ ಕಂಪನಿ ಕಂಪೇರ್ ಮಾಡಿದ್ರೆ. ಮತ್ತು ಕ್ವಾಲಿಟಿ ವೈಸು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಇದರಲ್ಲೇ ನೀವು ಮತ್ತೆ 6 feet ಬರ್ಬೋದು, 42 ಬ್ಲೇಡು. ಇದನ್ನು ಮಿಡ್ ಚಾಂಪ್ ಪ್ಲಸ್ ಅಂತ ಹೇಳ್ತೀವಿ ನಾವು. ಇದ್ರದ್ದು ಟೋಟಲ್ ಅಮೌಂಟ್ ಬಂದು 1,35,500 ಇದೆ. ಬಟ್ ಫಾರ್ಮರ್ ಶೇರು 73,250 ಇದೆ. ಕ್ಯಾಟಗರಿಗೆ 35,500 ರೂಪಾಯಲ್ಲಿ ಸಿಕ್ಕೋಗ್ಬಿಡುತ್ತೆ. ನೀವು ಇನ್ಕ್ಲೂಡಿಂಗ್ ಈ ಡ್ಯಾಂಪರ್ ಸ್ಪ್ರಿಂಗಿಂದ ಹಿಡಿದ್ಬಿಟ್ಟು ಈ RD ಪ್ಲೇಟ್ ಥಿಕ್ನೆಸ್ ಆಗ್ಬೋದು, ಮತ್ತು ಇದ್ರ ಥಿಕ್ನೆಸ್ ಆಗ್ಬೋದು,
ಎಲ್ಲದನ್ನು ನೋಡಿ ನೀವು. ಈವನ್ ಈ ಫ್ಲ್ಯಾಟ್ದು ಈ ಥಿಕ್ನೆಸ್ಸೇ ಆಗಲಿ ಯಾವುದನ್ನು ನಾವು ಕಡಿಮೆ ಮಾಡಿಲ್ಲ ಕ್ವಾಲಿಟಿಲಿ. ಆಮೇಲೆ ಇದುವರೆಗೆ ನಾವು ನಮ್ಮದು ಸ್ಟಾರ್ಟ್ ಮಾಡಿ ಲಾಸ್ಟ್ ಡಿಸೆಂಬರ್ 15 ನಾವು ಸೇಲಿಗೆ ಬಂದಿದ್ದು. ಇದುವರೆಗೆ ಒಂದು ಮೋರ್ ದೆನ್ 800 ನಂಬರ್ ಕೊಟ್ಟಿದ್ದೀವಿ ರೋಟೋವೇಟ್ರು. ಕಂಪ್ಲೇಂಟು ಅಂತ ಮೇಜರಾಗಿ ಏನೂ ಬಂದಿಲ್ಲ. ತಗೊಂಡಿರೋ ರೈತರೆಲ್ಲ ತುಂಬ ಸ್ಯಾಟಿಸ್ಫೈಡ್ ಆಗಿದ್ದಾರೆ, ತುಂಬ ಖುಷಿಯಾಗಿದ್ದಾರೆ. ನಮ್ಮದು ಮೇಯ್ನ್ ಮಾರ್ಕೆಟಿಂಗ್ ಅಂದರೆ ನಮ್ಮ ಪ್ರಾಡಕ್ಟ್ ಏನು ರೈತರು ತಗೊಳ್ತಾರೋ ಅವರೇ ಒಂದು 5-6 ಇಲ್ಲ 10 ಈ ಥರ ರೆಫರೆನ್ಸ್ ಕೊಟ್ಬಿಟ್ಟು ಅವರೇ ನಮಗೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಇಂಡೈರೆಕ್ಟಾಗಿ. ಆಮೇಲೆ ಇದು ನೋಡ್ಬೋದು, ಈ ಕಲ್ಟಿವೇಟ್ರ್ ಬಂದು 510 ಸ್ಪ್ರಿಂಗ್ ಲೋಡೆಡ್ ಕಲ್ಟಿವೇಟ್ರು. ಇದು ನಿಮಗೆ 22 HP ಇಂದ 28 HP ತನಕನೂ ಹಾಕ್ಬೋದು ಇದು. ಈಗ ಕೆಲವರೆಲ್ಲ ಈ ಫಾರ್ಮ್ ಹೌಸ್ಗಳೆಲ್ಲ ಮಾಡ್ಕೊಳ್ತಾರೆ ಒಂದು 4-5 ಎಕರೆಗೆ. ಅವ್ರಿಗೇನು ಒಂದು ಚಿಕ್ಕದು ಟ್ಯಾಕ್ಟ್ರ್ ಆದರೆ ಸಾಕಾಗುತ್ತೆ, ಒಂದು 16 HP ಇಂದ ಒಂದು 30 HP. ಅಂಥವ್ರಿಗೂ ಸತೆ ಇಂಪ್ಲಿಮೆಂಟ್ಸ್ಗಳು ಮಾಡಬೇಕು. ಅವರಿಗೂ ಯಾವುದೇ ಕಾರಣಕ್ಕೆ ಇಂಪ್ಲಿಮೆಂಟ್ಗಳದ್ದು ಕೊರತೆ ಆಗಬಾರ್ದು ಅಂತ ಸ್ಮಾಲ್ದು ಮಾಡಿದ್ದೀವಿ. ಇದರಲ್ಲೇ ನಿಮಗೆ ಡಕ್ ಫುಟ್ ಬರುತ್ತೆ. ಇಲ್ಲಿ ಜಾಗ ಸಾಕಾಗಿಲ್ಲ ಅಂತ ತಂದಿಲ್ಲ. ಮತ್ತು ಇದು ಡಕ್ ಫುಟ್ ನೋಡಿ ಇಷ್ಟು ಹೆವಿ ಇದೆ, ಮತ್ತು ಸ್ಟೀಲ್ ಗ್ರೇಡ್ ಎಲ್ಲ ಚೇಂಜ್ ಮಾಡಿದ್ದೀವಿ. ಇದು ಬಂದುಬಿಟ್ಟು ನಿಮಗೆ ರೈತರಿಗೆ ಫಾರ್ಮರ್ ಶೇರ್ ಬರೀ 32,140 ಇದೆ, ಕ್ಯಾಟಗರಿಗೆ 15,740ಕ್ಕೆ ಸಿಗುತ್ತೆ. ಮತ್ತು ಅದೇ ರೀತಿಲಿ ಇದು ಸ್ಪ್ರಿಂಗ್ ಕಲ್ಟಿವೇಟ್ರ್, ಮಹೇಂದ್ರ ಸ್ಪ್ರಿಂಗ್ ಕಲ್ಟಿವೇಟ್ರ್ ಅಂತಾರೆ. ಇದು ಬಂದುಬಿಟ್ಟು ಇದ್ರದ್ದು ನೋಡಿ ನಿಮಗೆ ಫಾರ್ಮರ್ ಶೇರ್ ಬರೀ 30,000 ಇದೆ, ಮತ್ತು ಕ್ಯಾಟಗರಿಗೆ 12,400 ರೂಪಾಯಿ ಆಗುತ್ತೆ. ಬಿಟ್ಟರೆ ನೆಕ್ಸ್ಟ್ ನಿಮಗೆ ಇತ್ತೀಚೆಗೆ ಈ ಟೊಮೊಟೊ ಸಸಿ ಮತ್ತು ಮೆಣಸಿನ ಸಸಿ ಇದನ್ನೆಲ್ಲ ಹಾಕ್ತಾರೆ ರೈತರು. ಅವರಿಗೆಲ್ಲ ಬೆಡ್ ಮಾಡಬೇಕಾಗತ್ತೆ. ಬೆಡ್ ಮಾಡೋದಕ್ಕೋಸ್ಕರ ಈ ಪ್ರಾಡಕ್ಟ್ ಇದೆ. ಇದು ನಿಮಗೆ ಅಡ್ಜಸ್ಟಬಲ್ ಇದೆ. 1.5 ಅಡಿಯಿಂದ ಪೇಪರ್ ಇರೋದು ಮುಂದೆ ಇದೆ ಅಣ್ಣ, ಅಲ್ಲೆಲ್ಲಿ ಬಾಬಣ್ಣ ಪೇಪರ್ ಸ್ವಲ್ಪ ತೋರಿಸಿ ಇವ್ರಿಗೆ. ಇದರಲ್ಲಿ ನಿಮಗೆ ಇದು ನೀವು 39 HP ಮೇಲೆ ಹಾಕ್ಬೋದು. ಇದು ಅಡ್ಜಸ್ಟಬಲ್ ಇದೆ. ಇದು 1.5 ಅಡಿಯಿಂದ 3.5 ಅಡಿ ತನಕ ಬರುತ್ತೆ ನಿಮಗೆ. ಇದರಲ್ಲಿ ಇದು ಬಂದುಬಿಟ್ಟು ಶವಲ್ ಇರುತ್ತೆ. ಈ ಶವಲ್ಲು ಸೌದೋದ ಮೇಲೆ ಬೇರೆ ನೀವು ಶವಲ್ ಹಾಕ್ಕೋಬೋದು, ಇಲ್ಲ ನಮಗೆ ಹೇಳಿದ್ರು ನಾವು ಕೊಡ್ತೀವಿ. ಇದರಲ್ಲೇ ಹಿಂದ್ಗಡೆ ಬಂದುಬಿಟ್ಟು ಈ ರೋಲರ್ ಮಾಡಿದ್ದೀವಿ. ಇದು ಬೆಡ್ಗೆ ಕ್ಲೀನಾಗಿ ಶೇಪ್ ಕೊಡುತ್ತೆ. ಮತ್ತು ಏನು ಇದಿದೆಯಲ್ಲ ಈ ಬುಗುರಿ ಥರ ಏನಿದೆ ಇದು ಕ್ಲೀನಾಗಿ ಮಣ್ಣನ್ನು ಪ್ರೆಸ್ ಮಾಡ್ಕೊಂಡು ಹೋಗುತ್ತೆ. ನಿಮಗೆ ಬೆಡ್ ಶೇಪ್ ಬರೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಇದರಲ್ಲೇ ಈಗ ಚಿಕ್ಕ ಟ್ಯಾಕ್ಟ್ರಿಗೆ ಬೇಕಾಗುತ್ತೆ ಬೆಡ್ ಮೇಕರು. ಆ ಚಿಕ್ಕ ಟ್ಯಾಕ್ಟ್ರಿಗೋಸ್ಕರ ಈ ಥರ ಮಾಡಿದ್ದೀವಿ. ಇದು ಅಡ್ಜಸ್ಟಬಲ್ ಇರುತ್ತೆ, ತುಂಬ ಯೂಸರ್ ಫ್ರೆಂಡ್ಲಿ ಇದೆ. ತೀರಾ ಅಷ್ಟೇನು ತಗೊಂಡ್ಬಿಟ್ಟು ಅದು ಅಡ್ಜಸ್ಟ್ ಆಗ್ತಿಲ್ಲ ಆ ಥರ ಏನಿರಲ್ಲ. ನೀವು ಇದನ್ನು ಉಪಯೋಗಿಸ್ಬೋದು ಚಿಕ್ಕ ಗಾಡಿಗಳಿಗೆ. ಇದು ನೋಡಿ ಇತ್ತೀಚೆಗೆ ನಮ್ಮ ದಾಳಿಂಬೆ ಬೆಳೆಯೋರಿಗೆ ಮತ್ತು ಬಾಳೆ ಬೆಳೆಯೋರಿಗೆ, ಆಮೇಲೆ ಯಾವುದಕ್ಕೆ ಆಗಲಿ ಮಣ್ಣು ಏರಿಸ್ತಾರಲ್ಲ, ಆ ಮಣ್ಣು ಏರಿಸೋ ಕೆಲಸಕ್ಕೆ ಇದು ಆಗುತ್ತೆ. ಇದನ್ನು ಬಂಡ್ ಫಾರ್ಮರ್ ಅಂತ ಹೇಳ್ತೀವಿ. ಇದು ನಿಮಗೆ 39 HP ಮೇಲೆ ಗಾಡಿಗಳಿಗೆ ಹಾಕ್ಬೋದು. ಇದು ನಿಮಗೆ 2.5 ಅಡಿಯಿಂದ ಮಿನಿಮಮ್ 2.5 ಅಪ್ ಟು 14 ಅಡಿ ತನಕ ನಿಮಗೆ ಮಣ್ಣು ಸಾಲಿದ್ರೆ ಅದಕ್ಕೆ ಮಣ್ಣು ಏರ್ ಕೊಡುತ್ತಿದ್ದು. ಇದರಲ್ಲೇ ಚಿಕ್ಕದು ಮಾಡಿದ್ದೀವಿ. ಇದು ಬಂದುಬಿಟ್ಟು ನಿಮಗೆ 2.5 ಅಡಿಯಿಂದ 8 ಅಡಿ ತನಕನೂ ಮಣ್ಣು ಏರಿಸ್ಕೊಡುತ್ತೆ. ಇದಾದಮೇಲೆ ಇದು ನೋಡಿ, ಇದು ನಮ್ಮ ಬೆಡ್ ಕಮ್ ಮಲ್ಚಿಂಗ್ ಅಂತ ಪ್ರಾಡಕ್ಟ್ ಇದು. ಇದು ನಿಮಗೆ ಅಡ್ಜಸ್ಟಬಲ್ ಬೆಡ್ ಮಾಡಿಕೊಂಡು ಮತ್ತು ಮಲ್ಚಿಂಗ್ ಪೇಪರ್ ಹಾಕ್ಕೊಳತ್ತಿದ್ದೇನೆ. ಇಲ್ಲಿ ಮಲ್ಚಿಂಗ್ ಪೇಪರ್ ಸ್ಟ್ಯಾಂಡ್ ಇದೆ, ಇಲ್ಲಿ ಮಲ್ಚಿಂಗ್ ಪೇಪರ್ ಹಾಕ್ಕೊಳತ್ತೆ. ಡ್ರಿಪ್ ಪೈಪ್ ಹೊಸದಾದರೆ ಇಲ್ಲಿ ಹಾಕ್ಕೋಬೋದು, ಹಳೇದಾದರೆ ಇಲ್ಲಿ ಕೆಳಗಡೆಯಿಂದ ತೂರಿಸ್ಕೋಬೋದು. ಮಲ್ಚಿಂಗ್ ಪೇಪರ್ಗೆ ಈ ಟೈರ್ ಏನಿದೆ ಅದು ಮಲ್ಚಿಂಗ್ ಪೇಪರ್ನ ಪ್ರೆಸ್ ಮಾಡ್ಕೊಳುತ್ತೆ, ಈ ಟೈರು. ಅದಾದಮೇಲೆ ಈ ಪಾರ್ಟ್ ಏನಿದೆ ಇದು ಈ ಗುಳದ ಥರ, ಇದು ಮಲ್ಚಿಂಗ್ ಪೇಪರಿಗೆ ಮಣ್ಣು ಕೊಡುತ್ತೆ. ಅಂದರೆ ನಿಮಗೆ ದಿನಕ್ಕೊಂದು 70-80 ಜನ ಮಾಡೋ ಕೆಲಸನ ಇದೊಂದು ಮಿಷಿನ್ ಮಾಡುತ್ತೆ. ಇಲ್ಲಿ ಕುತ್ಕೊಂಡು ನಿಮಗೆ ಲಾಗೌಡ್ ಅಂದರೆ ಫರ್ಟಿಲೈಸರ್ ಬರುತ್ತಲ್ಲ, ಗೊಬ್ಬರ ಹಾಕ್ಕೋಬೋದು. ಇತ್ತೀಚೆಗೆ ಬೇವಿನ ಹಿಂಡಿ ಎಲ್ಲ ಹಾಕ್ತಾರೆ, ಅದಕ್ಕೋಸ್ಕರ ಈ ಥರ ಸಡ್ಕೆ ಥರ ಮಾಡಿದ್ದೀವಿ. ಹೋಲೆಲ್ಲ ದೊಡ್ಡದಿರುತ್ತೆ, ನಿಮಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ಕುತ್ಕೊಂಡು ಆರಾಮಾಗಿ ಹಾಕ್ಬೋದು. ಇದು ತುಂಬ ಉಪಯೋಗವಾಗಿದೆ, ಇದನ್ನು ತಗೋಬೋದು ನೀವು ನೋಡಿ. ಇದಾದಮೇಲೆ ಇದು MB ಫ್ಲೋ ಅಂತ, ಇದು ಪ್ರೈಮರಿ ಟಿಲೇಜಿಂಗ್ ಇಕ್ವಿಪ್ಮೆಂಟು. ಇದು ಬೋರಾನ್ ಇದೆ ನಿಮಗೆ, ಇದು ಸಬ್ಸಿಡಿಲಿದೆ ನಿಮಗೆ. ಸಬ್ಸಿಡಿಲಿ ಇದು ನಿಮಗೆ 82,320 ಫಾರ್ಮರ್ ಶೇರು, ಅಂದರೆ ಜನರಲ್ಲಿಗೆ. ಅದೇ ಕ್ಯಾಟಗರಿಗೆ 52,320 ಇದೆ. ಬೋರಾನ್ ಇರೋದ್ರಿಂದ ನಿಮಗೆ ಮೆಟೀರಿಯಲ್ ಗ್ರೇಡು ಚೆನ್ನಾಗಿರುತ್ತೆ, ಬಾಳಿಕೆ ಜಾಸ್ತಿ ಬರುತ್ತೆ, ಬೇಗ ಸವಿಯೋದು ಅದೆಲ್ಲ ಆಗಲ್ಲ, ಈ ಥರ ಇದೆ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ 2024 ಕೃಷಿ ಮೇಳ ಏನು ನಡೀತಾ ಇದೆ, ನಮಗೆ ತುಂಬ ಖುಷಿಯಾಗಿದೆ. ಯಾಕಂದರೆ ನಮಗೆ ಈ ಸಲ ವ್ಯವಸ್ಥೆಗಳು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಪ್ರತಿ ವರ್ಷ ಜಿಂಕ್ ಶೀಟ್ ಅಂತ ಇರೋದು, ಈ ಸಲ ಏನು ಮಾಡಿಬಿಟ್ಟಿದ್ದಾರೆ, ಈ ಥರ ಜರ್ಮನ್ ಟೆಂಟ್ ಹಾಕ್ಸ್ಬಿಟ್ಟಿದ್ದಾರೆ. ಈ ಸಲ ನಾವು ಜಾಸ್ತಿ ಮಳೆಗೆ ನೆನೀತಾ ಇಲ್ಲ, ಆಮೇಲೆ ಬಿಸಿಲಿಗೂ ಒಣಗ್ತಾ ಇಲ್ಲ. ಆಮೇಲೆ ಬರ್ತಾ ಇರೋ ರೈತ ಬಾಂಧವರಾಗಲಿ
ಮತ್ತು ಯಾರೇ ಆಗಲಿ ಬಂದವರಿಗೆಲ್ಲ ಯಾರಿಗೂ ಅಷ್ಟು ತೊಂದರೆಗಳಾಗ್ತಾ ಇಲ್ಲ. ಮಳೆ ಬಂದ್ರೂ ಅದೆಷ್ಟೇ ಮಳೆ ಬಂದ್ರೂ ನಮಗದು ಅಷ್ಟು ತೊಂದರೆ ಕೊಟ್ಟಿಲ್ಲ. ಯಾಕಂದರೆ ಇವ್ರು ಕೊಟ್ಟಿರೋ ಅನುಕೂಲಗಳು ಅಷ್ಟು ಚೆನ್ನಾಗಿದೆ. ಹಂಗಾಗಿ GKVK ಈ ಕೃಷಿ ಮೇಳ ಆಯೋಜಕರಿಗೂ ನಮ್ಮ ಕಂಪ್ನಿ ಕಡೆಯಿಂದ ಧನ್ಯವಾದ ತಿಳಿಸ್ತೀವಿ. ನಮಸ್ಕಾರ. ಇದು ಟ್ರ್ಯಾಕ್ಟ್ರಿ ಆ್ಯಪ್ ಅಂತೇಳಿ ಸರ್. ಇದು ರೈತರಿಗೋಸ್ಕರ ಮಾಡಿರೋಂಥ ಆ್ಯಪ್ ಸರ್. ಹಳೆ ಟ್ರ್ಯಾಕ್ಟ್ರಿ ಕೃಷಿ ಉಪಕರಣಗಳ ಮಾರುಕಟ್ಟೆ ವೇದಿಕೆ ಸರ್. ಈ ಆ್ಯಪ್ ಮುಖಾಂತರ ನೀವು ರೈತರು ಹಳೆ ಟ್ರ್ಯಾಕ್ಟ್ರಿಗಳು ಇರ್ತಾವಲ್ಲ ಸರ್, ಯಾವುದೇ ಕೃಷಿ ಉಪಕರಣಗಳು ಇರಲಿ, ಟ್ರ್ಯಾಕ್ಟ್ರಿ, ಟಿಲ್ಲರು, ಕಲ್ಟಿವೇಟ್ರು, ಪೆಂಡಿಕಟ್ಟ ಮಿಷಿನು, ರಾಶಿ ಮಿಷಿನ್ನು, ಪವರ್ ಟಿಲ್ಲರು, ಈ ಥರ ಯಾವುದೇ ಟ್ರ್ಯಾಕ್ಟ್ರಿ ಕೃಷಿ ಉಪಕರಣಗಳನ್ನು ಮಾರಾಟನೂ ಮಾಡ್ಬೋದು, ಅದೇ ರೀತಿ ಖರೀದಿನೂ ಮಾಡ್ಬೋದು ಸರ್. ಇದು ಮಾರಾಟ ಮಾಡೋರಿಗೂ ಮತ್ತು ಖರೀದಿ ಮಾಡೋರಿಗೂ ಸಂಪರ್ಕ ಮಾಡುವ ಒಂದು ಆ್ಯಪ್ ಸರ್. ಇದು ಟ್ರ್ಯಾಕ್ಟ್ರಿ ಆ್ಯಪ್ ಸರ್. ಇದು ಗೂಗಲ್ ಪ್ಲೇಸ್ಟೋರಲ್ಲಿ ಫ್ರೀ ಆ್ಯಪ್ ಸರ್. ಡೌನ್ಲೋಡ್ ಮಾಡಿ ಟ್ರ್ಯಾಕ್ಟ್ರಿ ಅಂತೇಳಿ ಸರ್. ಉದಾಹರಣೆಗೆ ಈ ರಾಶಿ ಮಿಷಿನ್ ಇದೆಯಲ್ಲ, ಇದ್ರ ಬಗ್ಗೆ ಎಲ್ಲ ವಿವರಗಳು ಇಲ್ಲಿ ಸಿಗ್ತಾವೆ ಸರ್, ಎಷ್ಟು ಬೆಲೆ ಅಂತೇಳಿ. ಅದೇ ರೀತಿ HMT ಟ್ರ್ಯಾಕ್ಟ್ರಿ ಸರ್. ತಯಾರಿಕಾ ವರ್ಷ 2007, ಚಲಿಸಿದ ಗಂಟೆಗಳು, ಅಂದಾಜು ಬೆಲೆ, ಹಣಕಾಸು ಐಡೆಂಟಿಫಿಕೇಷನ್, ಇದ್ರ FC, RC ಇದೆಯಾ, ಫಿಟ್ನೆಸ್ ಸರ್ಟಿಫಿಕೇಟ್ ಇದೆಯಾ, ಇದ್ರ ಡೇಟು ಯಾವತ್ತು ಹಾಕಿದ್ದು, ಆಮೇಲೆ ಇವ್ರದ್ದು ಅಡ್ರೆಸ್ಸು ನಿಮಗೆ ಈ ಫೋನ್ ಮಾಡಿದರೆ ಸರ್ ಅವರ ಅಡ್ರೆಸ್ಸು ಅವ್ರ ವಾಟ್ಸಪ್ಪು ಸಿಗುತ್ತೆ ಸರ್. ಇದೇನಂದ್ರೆ ಸರ್, ಮಾರಾಟಗಾರರಿಗೂ ಮತ್ತು ಖರೀದಿದಾರಿಗೂ ಸಂಪರ್ಕ ಮಾಡೋಕ್ಕೆ ರೈತರಿಗೋಸ್ಕರ ಮಾಡಿರುವಂಥ ಇದು ಆ್ಯಪ್ ಸರ್. ಇದು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿ ಸರ್. ಧನ್ಯವಾದಗಳು ಸರ್. ಸರ್, ನಮ್ಮ ಹೆಸರು ನಾಗರಾಜ್ ಅಂತ ಹೇಳ್ಬಿಟ್ಟು ಮಹೇಂದ್ರ ಆ್ಯಂಡ್ ಮಿತ್ರ ಕಂಪ್ನಿಯಿಂದ ಬಂದಿರೋದು. ನಮ್ಮದು ಮಿತ್ರ ಸ್ಪ್ರೇಯರಲ್ಲಿ 200 ಲೀಟ್ರಿಂದ ಹಿಡಿದು 600 ಲೀಟ್ರ್ ಒಳಗೆ ಇದೆ. ಇದು 200 ಲೀಟ್ರು, ಇದು 600 ಲೀಟ್ರು. ಅಲ್ಲಿದೆ 800 ಲೀಟ್ರ್ ಇದೆ. ನಮ್ಮದು ಅಪ್ ಟು 2000 ಲೀಟ್ರ್ವರೆಗೂ ಇದೆ ನಮ್ಮದು. ಇದರಲ್ಲಿ 2 ಕೆಪಾಸಿಟಿ ಬರುತ್ತೆ. ಡ್ಯುಯಲ್ ಫ್ಯಾನು, ಸಿಂಗಲ್ ಫ್ಯಾನ್ ಅಂತಂದು ಹೇಳ್ಬಿಟ್ಟು ಇದು ಮಾಡ್ತಿರ್ತಾರೆ. 1 ಇಯರ್ ವಾರಂಟಿ ಇರುತ್ತೆ. ಸಬ್ಸಿಡಿ ಅವೈಲೇಬಲ್ ಇದೆ. ಇದು 6 ನಾಜಲ್, ಈ ಕಡೆ 6, ಈ ಕಡೆ 12 ನಾಜಲ್ ಬರುತ್ತೆ. ಇದು ಮಿತ್ರ. ದ್ರಾಕ್ಷೆ ಮತ್ತು ದಾಳಿಂಬರಿಗಳಿಗೆಲ್ಲರೂ ಕೂಡ ಯೂಸ್ ಮಾಡ್ಬೋದು ಇದನ್ನು. ಇದರಲ್ಲಿ ಗೇರ್ ಬಾಕ್ಸ್ ಇರುತ್ತೆ. ಒಂದು ಫಸ್ಟು ಆ್ಯಂಡ್ ಸೆಕೆಂಡ್ ಇರುತ್ತೆ, ಒಂದು ನ್ಯೂಟ್ರಲ್ ಇರುತ್ತೆ. ಇದರಲ್ಲಿ ಡ್ಯುಯಲ್ ಫ್ಯಾನ್ ಇದೆ. ಡ್ಯುಯಲ್ ಫ್ಯಾನ್ ಬರುತ್ತೆ. ಇದು ಫ್ಯಾನ್ ಬಂದುಬಿಟ್ಟು ನಿಮಗೆ ಹಾಂ ಓಕೆ ಸರ್, ಆನ್ ಮಾಡ್ಬೋದಾ? ಹಾಂ, ಆನ್ ಮಾಡಿ ನಿಮಗೆ ರನ್ನಿಂಗ್ ಮಾಡಿ ತೋರಿಸ್ತೀವಿ. ನಮಸ್ತೆ, ನನ್ನ ಹೆಸರು ಶ್ರೀನಿವಾಸ್ ಅಂತ. ನಮ್ಮದು ಟ್ರ್ಯಾಕ್ಸ್ಟಾರ್ ಡೀಲರ್ಶಿಪ್ ಇದೆ, ಬೆಂಗಳೂರು ಡೀಲರ್ಶಿಪ್. ನಮ್ಮದು ಮೈನ್ ಬ್ರಾಂಚ್ ಬಂದು ದಾಬಾಸ್ಪೇಟೆಯಲ್ಲಿದೆ, ಇನ್ನೊಂದು ದೊಡ್ಡಬಳ್ಳಾಪುರದಲ್ಲಿ ಬ್ರಾಂಚ್ ಇದೆ. ಸೊ ನಮ್ಮದು ಮಾಡಲ್ ಬಂದು ಟ್ರ್ಯಾಕ್ಸ್ಟಾರ್ 531 ಅಂದ್ಬಿಟ್ಟು 31 HP ಬರುತ್ತೆ. ಇದು 3 ಸಿಲಿಂಡರ್ ವೆಹಿಕಲ್ ಬರುತ್ತೆ. ಡ್ಯೂಯಲ್ ಆ್ಯಕ್ಟಿಂಗ್ ಪವರ್ ಸ್ಟೇರಿಂಗ್ ಬರುತ್ತೆ. ಇನ್ನು ಫ್ರಂಟ್ ಆ್ಯಕ್ಸಲ್, ಕಟ್ ಆ್ಯಕ್ಸಲ್ ಇದೆ. ಟರ್ನಿಂಗ್ ರೇಡಿಯಸ್ ತುಂಬ ಚೆನ್ನಾಗಿದೆ. ಇನ್ನು ಅದು ಬಿಟ್ಟರೆ ಗೇರ್ ಬಾಕ್ಸ್ ಬಂದು ನಿಮಗೆ ದೊಡ್ಡ ಗಾಡಿಗೆ ಏನು ಗೇರ್ ಬಾಕ್ಸ್ ಬರುತ್ತೆ, ಹೈಡ್ರಾಲಿಕ್ ಇರ್ಬೋದು. ದೊಡ್ಡ ಗಾಡಿಗೆ ಏನು ಹೈಡ್ರಾಲಿಕ್ ಬರುತ್ತೆ ಅದೇ ಹೈಡ್ರಾಲಿಕ್ಕು ಗೇರ್ ಬಾಕ್ಸ್ ಬರುತ್ತೆ. ಮತ್ತು ಆಯಿಲ್ ಬ್ರೇಕ್ ಬರುತ್ತೆ. ನಿಮಗೆ ರೇರ್ ಬಂದು 11 ಸೈಜ್ ಟೈರ್ ಬರುತ್ತೆ. ಫ್ರಂಟ್ ಬಂದು 5 ಸೈಜ್ ಟೈರ್ ಬರುತ್ತೆ. ಕಂಪ್ಲೀಟ್ಲಿ MRF ಟೈರ್ ಬರುತ್ತೆ. ಆಟೋಲೆಕ್ ಸ್ಟಾರ್ಟ್ರು ಡೈನಮೋ ಬರುತ್ತೆ. ಇನ್ನು ಬಾಷ್ದು ಫ್ಯೂಯಲ್ ಪಂಪ್ ಬರುತ್ತೆ. ಇನ್ನು ಅದು ಬಿಟ್ಟರೆ ನಿಮಗೆ ಎಕ್ಸೈಡ್ ಬ್ಯಾಟ್ರಿ ಬರುತ್ತೆ. ಎಲ್ಲ OEM ಸ್ಪೇರ್ಸೇ ಬರುತ್ತೆ. ಎಕ್ಸೈಡ್ ಬ್ಯಾಟ್ರಿ ಬರುತ್ತೆ. ಇನ್ನು ಅದು ಬಿಟ್ಟರೆ ಟ್ರ್ಯಾಕ್ಸ್ಟಾರ್ 525 ಅಂದ್ಬಿಟ್ಟು 4 ವೀಲ್ ಡ್ರೈವ್ 25 HP ಬರ್ತದೆ. ನಿಮಗೆ ಇದರಲ್ಲಿ ಎಕ್ಸ್ಟ್ರಾ ಫೀಚರ್ಸ್ ಏನಂದರೆ ಸ್ಪ್ರೇ ಮ್ಯಾಕ್ಸ್ ಅಂತ ಒಂದು ಬಟನ್ ಕೊಟ್ಟಿದ್ದಾರೆ. ಅಂದರೆ PTM RPM ಹೆಚ್ಚಾಗಲಿಕ್ಕೆ. ಸೊ ಈಗ ಸ್ಪ್ರೇ ಮಾಡ್ತಾ ಇರ್ತಾರೆ, ಏನು ದ್ರಾಕ್ಷಿ ಆಗಿರ್ಬೋದು, ದಾಳಿಂಬೆ ಆಗಿರ್ಬೋದು. ಸ್ಪ್ರೇ ಮಾಡೋ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಪಿಕಪ್ ಡ್ರಾಪ್ ಆಗಬಾರ್ದು ಅನ್ಸ್ಕೋಸ್ಕರ ಅದೊಂದು ಫೀಚರ್ ಆ್ಯಡ್ ಅಪ್ ಮಾಡಿದ್ದಾರೆ. ಇನ್ನು ಅದು ಬಿಟ್ಟರೆ ಟ್ರ್ಯಾಕ್ಸ್ಟಾರ್ 545 ಅಂದ್ಬಿಟ್ಟು ಇದು ಆ್ಯಕ್ಚುಲಿ 45 HP ಕೆಟಗರಿ, 45 HP ಬರುತ್ತೆ. ಸೊ ಇದು 13 ಸೈಜ್ ಟೈರ್ ಬರುತ್ತೆ. ಫ್ರಂಟ್ ಬಂದು 6 ಸೈಜು ಟೈರ್ ಬರ್ತದೆ. ಇನ್ನು ಕಂಪ್ಲೀಟ್ 4 ಪಿಸ್ಟನ್ ಇಂಜಿನ್ನು, ಬಾಷ್ ಪಂಪ್ ಬರುತ್ತೆ. ಎಲ್ಲ ಆ್ಯಕ್ಚುಲಿ MRF ಟೈರ್ಸೇ ಬರುತ್ತೆ. ಎಲ್ಲ OEM ಸ್ಪೇರ್ಸ್ ಬರುತ್ತೆ. ಇನ್ನು ಅದು ಬಿಟ್ಟರೆ ಎಕ್ಸೈಡ್ ಬ್ಯಾಟ್ರಿ ಬರುತ್ತೆ ಅದರಲ್ಲೂ. ಇನ್ನು ಇದು 536 ಅಂದ್ಬಿಟ್ಟು ಅರೆಕಾನರ್ ಸ್ಪೆಷಲ್ಲು. ಸೊ ಇದು ಸೇಮ್ 531 ಇದೆಯಲ್ಲ, ಅದೇ ಕ್ಯಾಟಗರಿ ಬರ್ತದೆ. 5 HP ಜಾಸ್ತಿ ಬರುತ್ತೆ. ಅದಕ್ಕೂ ಇದಕ್ಕೂ ವೇರಿಯೇಷನ್ ಅಂದರೆ 5 HP ಜಾಸ್ತಿ ಬರುತ್ತೆ 536ಅಲ್ಲಿ. ಇದು ಸೇಮ್ ಕಂಪ್ಲೀಟ್ ಅದೇ ಬರುತ್ತೆ. ಇದರಲ್ಲಿ 531ಗೂ ಮತ್ತು 536ಗೂ ಚೇಂಜಸ್ ಏನಂತಂದರೆ ಅದು 11 ಸೈಜ್ ಟೈರ್ ಬರುತ್ತೆ, ಇದು 12 ಸೈಜ್ ಟೈರ್ ಬರುತ್ತೆ. ಇದು MRF ಟೈರ್ ಬರುತ್ತೆ. ಆಟೋಲೆಕ್ ಸ್ಟಾರ್ಟ್ರು, ಅದು ಬಿಟ್ಟರೆ ಎಕ್ಸೈಡ್ ಬ್ಯಾಟ್ರಿ ಬರುತ್ತೆ. ಸರ್, 1 ಎಕರೆಗೆ ರೈತರು ಹೇಳ್ತಾ ಇರೋದು ನಮಗೆ, ಆ್ಯಕ್ಚುಲಿ ನಾವು ಹೇಳೋದು ಬೇಡ, ರೈತರೇ ಹೇಳ್ತಾ ಇರೋದು 1.25 2 ಲೀಟ್ರ್ ತೊಗೊಳುತ್ತೆ ಅಂತ ಹೇಳ್ತಾರೆ ರೈತರು. 531 ಬಂದು 1.5 ಲೀಟ್ರ್ ತೊಗೊಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಒನ್ನತಿ ಅಗ್ರಿ ಮಾರ್ಟ್ ಅಂದ್ಬಿಟ್ಟು. ಸೊ ಅದಕ್ಕೆ ವಿಸಿಟ್ ಮಾಡಿ ನೋಡಿದ್ರೆ ನಾನು ಮೈಲೇಜ್ ಕಿಟ್ಟು ಹಾಕಿ ಚೆಕ್ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಸಿಗುತ್ತೆ ಮೈಲೇಜ್ ಎಷ್ಟು ಬರುತ್ತೆ ಅಂದ್ಬಿಟ್ಟು. ಸರ್, ನಮ್ಮದು ಬಂದುಬಿಟ್ಟು ಡೈರಿ ಸೈನ್ಸ್ ಕಾಲೇಜ್, ಹೆಬ್ಬಾಳ್, ಬೆಂಗಳೂರು.
ಅದರಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇದೆ. ಡೈರಿ ಟೆಕ್ನಾಲಜಿ, ಡೈರಿ ಇಂಜಿನಿಯರಿಂಗ್, ಡೈರಿ ಮೈಕ್ರೋಬಯಾಲಜಿ, ಡೈರಿ ಕೆಮಿಸ್ಟ್ರಿ, ಬಿಸ್ನೆಸ್ ಮ್ಯಾನೇಜ್ಮೆಂಟು. ನಮ್ಮ ಡೈರಿ ಸೈನ್ಸ್ ಕಾಲೇಜಲ್ಲಿ ನಾವೆಲ್ಲ ಹಾಲಿನಿಂದ ಯಾವ್ಯಾವ ಪದಾರ್ಥಗಳನ್ನು ರೆಡಿ ಮಾಡ್ಬೋದು, ರೈತರಿಗೆ ಆದಾಯ ಹೆಚ್ಚು ಮಾಡೋಕ್ಕೆ, ಎಲ್ಲ ವಿಧ ವಿಧ ಪದಾರ್ಥಗಳನ್ನು ತಯಾರಿಸೋದಕ್ಕೆ ಯಾವ ರೀತಿ ಮಾಡಬೇಕು ಅಂತ ನಾವು ಟ್ರೈನಿಂಗ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಸರ್. ಅಲ್ಲಿ ಟ್ರೈನಿಂಗ್ ಎಲ್ಲ ಕೊಡ್ತೀವಿ. ಅಂದರೆ ರೈತರಿಗೆ ಅಥವಾ ಬೇರೆ ಯಾರಾದರೂ ಬಿಸ್ನೆಸ್ ಮಾಡೋರು ಕೂಡ ನಾವು ಟ್ರೈನಿಂಗ್ ಕೊಡ್ತೀವಿ. ಅಲ್ಲಿ ಬಂದು ಟ್ರೈನಿಂಗ್ ತೊಗೊಳ್ಬೋದು. ಮೇನ್ ಬ್ರಾಂಚ್ ಬಂದುಬಿಟ್ಟು ಬೀದರು, ನಮ್ಮದು ಇವಾಗ ಹೆಬ್ಬಾಳಲ್ಲಿ ಇರೋದು ಡೈರಿ ಸೈನ್ಸ್ ಕಾಲೇಜ್. ಸರ್ ನಮಸ್ತೆ, ನಮ್ಮದು ಸೋನಂದಿನಿ ಸೈಲೇಜ್ ಅಂತ ಹೇಳಿ, ಇದು ಸೋಮನಹಳ್ಳಿಲಿದೆ, ಕನಕಪುರ ಮೇನ್ ರೋಡ್, ಬೆಂಗಳೂರು ಬರುತ್ತೆ. ಸರ್ ನಮ್ಮಲ್ಲಿ ಸೈಲೇಜ್ ಸಿಗುತ್ತೆ. ಇದು 80 to 85 ಡೇಸ್ದು ಕಾರ್ನ ಕಟ್ ಮಾಡಿ ಮಿಷಿನಲ್ಲಿ ಚಾಪ್ ಮಾಡಿ ಪ್ಯಾಕ್ ಮಾಡಿಕೊಡ್ತೀವಿ. ಅದಕ್ಕೆ ಬೆಲ್ಲ ಮತ್ತು ಉಪ್ಪನ್ನು ಬಳಸ್ತೀವಿ. ಅದರಿಂದಾಗಿ ಹಸುಗಳು ಚೆನ್ನಾಗಿ ತಿನ್ನುತ್ತೆ. ಅದಕ್ಕೆ ಹಸುಗಳು ತಿನ್ನೋದ್ರಿಂದ ಡೈಜೆಷನ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಜೊತೆಗೆ ಹಾಲಿನ ಗ್ರೋತ್ ಚೆನ್ನಾಗಾಗುತ್ತೆ, ಹಾಲಿನ ಇಳುವರಿ ಚೆನ್ನಾಗಿ ಬರುತ್ತೆ, ಮತ್ತು ಹಸುಗಳದ್ದು ಬಾಡಿ ಗ್ರೋತ್ ಚೆನ್ನಾಗಾಗುತ್ತೆ ಸರ್. ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಹಸುಗಳದ್ದು. ಮತ್ತು ಇದನ್ನು ಕುರಿ, ಮೇಕೆ, ಎಮ್ಮೆ, ಹಸುಗಳು ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಬೋದು ಸರ್. ಸರ್ ನಮ್ಮ ಹತ್ರ ಮಿಲ್ಕ್ ಅನಲೈಸರು, ಫ್ಯಾಟ್ ಕಂಟೆಂಟ್ ಚೆಕ್ ಮಾಡೋದು ಮತ್ತು ನೀರಿನಂಶ ಚೆಕ್ ಮಾಡೋದೆಲ್ಲ ಬರುತ್ತೆ. ಮಿಲ್ಕ್ ಅನಲೈಸರ್ ಅಂತ, ಮತ್ತು ಪಾಸ್ ಸಿಸ್ಟಮ್ ಬರಲ್ಲ ಬರುತ್ತೆ, ಬಿಲ್ಲಿಂಗ್ ಮಿಷಿನ್ ಬರುತ್ತೆ, DPU ಬರುತ್ತೆ, ಮತ್ತು ವೇಯಿಂಗ್ ಸ್ಕೇಲ್ ಬರುತ್ತೆ, ಮತ್ತು ಮಿಲ್ಕಿ ಮಿಷಿನ್ ಬರುತ್ತೆ, ಗೋದ್ರೇಜ್ ಸೋಲಾರ್ ಕ್ಯಾಮ್ರಾ, ವೈಫೈ ಕ್ಯಾಮ್ರಾ ಬರುತ್ತೆ, ಮತ್ತು ವಾಟರ್ ಪ್ಯೂರಿಫೈಡು ಎಲ್ಲ ಬರುತ್ತೆ. 2 ಇಯರ್ಗೆ ಗೋದ್ರೇಜ್ ಒಂದು ಸೋಲಾರ್ ಕ್ಯಾಮ್ರಾ 2 ಇಯರ್ ರೀಪ್ಲೇಸ್ಮೆಂಟ್ ವಾರಂಟಿ ಸಿಗುತ್ತೆ. ಮಿಲ್ಕ್ ಅನಲೈಸರ್ ಎಲ್ಲ 1 ಇಯರ್ ವಾರಂಟಿ ಸಿಗುತ್ತೆ. ನಮಸ್ತೆ, ನಾವು ಬ್ಯಾರಿಕ್ಸ್ ಅಗ್ರೋ ಸೈನ್ಸಸ್ಸಿಂದ, ಇದು ಬ್ಯಾರಿಕ್ಸ್ ಹೌಸ್ ಫ್ಲೈ ಟ್ರ್ಯಾಪ್ ಅಂತ. ಇದು ಫೆರಮೋನ್ ಸ್ಮೆಲ್ಲಿಂದ ವರ್ಕ್ ಆಗುತ್ತೆ. ಇದರಲ್ಲಿ ನಾವು 2 ಫಾರ್ಮ್ಸ್ ಕೊಡ್ತೀವಿ. ಒಂದು ಪೌಡರ್ ಫಾರ್ಮ್ ಇರುತ್ತೆ, ಒಂದು ಜೆಲ್ ಫಾರ್ಮ್ ಇರುತ್ತೆ. 2 ಪ್ಯಾಕೆಟ್ಸ್ ಇರುತ್ತೆ ಈ ಥರ. ಇದರಲ್ಲಿ ಒಂದು ಪೌಡರ್ ಫಾರ್ಮ್ ಇರುತ್ತಲ್ಲ, ಅದನ್ನು ಕ್ಲೀನಾಗಿ ನೀರಿಗೆ ಹಾಕಿ ಈ ಬೇಸ್ ಬೌಲಲ್ಲಿ ಮಿಕ್ಸ್ ಮಾಡಬೇಕು. ಇನ್ನೊಂದು ಜೆಲ್ ಫಾರ್ಮ್ ಇರುತ್ತೆ ಈ ಥರ. ಇದನ್ನು ಇಲ್ಲಿ ಕೋನ್ ಪಾರ್ಟ್ ಇರುತ್ತೆ ಒಂದು. ಈ ಕೋನ್ ಪಾರ್ಟಲ್ಲಿ ಕ್ಲೀನಾಗಿ ಇಲ್ಲಿ ನಾವು ಪೇಸ್ಟ್ ಹಾಕ್ತೀವಲ್ಲ ಬ್ರಷ್ಗೆ, ಆ ಥರ ಕ್ಲೀನಾಗಿ ಇಲ್ಲಿ ಕೂರಿಸ್ಬೇಕು. ಕೂರಿಸಿದ್ಮೇಲೆ ಜಸ್ಟ್ ಹಿಂಗೆ ಲಾಕ್ ಮಾಡ್ತೀರಾ ಅಷ್ಟೇ. ಲಾಕ್ ಮಾಡಿದ್ರೆ ಈ ಸ್ಮೆಲ್ ಇದೆ ಅಲ್ವಾ, ಫೆರಮೋನ್ ಸ್ಮೆಲ್ಸು ಇಲ್ಲಿಂದ ಸ್ಪ್ರೆಡ್ ಆಗುತ್ತೆ. ನೊಣ ಅಟ್ರಾಕ್ಟ್ ಆಗಿ ಬರುತ್ತೆ, ಬಂದು ಇಲ್ಲಿ ಎಂಟ್ರಿ ಆಗುತ್ತೆ. ಇಲ್ಲಿ ಹೋಲ್ ಇದೆ ಅಲ್ವಾ, ಇಲ್ಲಿಂದ ಬಂದು ಈ ಪ್ಲೇಸಲ್ಲಿ ಲಾಕ್ ಆಗುತ್ತೆ. ಎಲ್ಲ ಇಲ್ಲಿ ಸತ್ತೋಗಿ ಕಲೆಕ್ಟ್ ಆಗ್ತವೆ ನೊಣ. ಇದು ಫೆರಮೋನ್ ಬೇಸ್ಡ್ ಪ್ರಾಡಕ್ಟು, ಇಕೋ ಫ್ರೆಂಡ್ಲಿ, ವಿತೌಟ್ ಕೆಮಿಕಲ್. ಸೊ ಎಲ್ಲರೂ ಯೂಸ್ ಮಾಡ್ಬೋದು. ಎಲ್ಲೆಲ್ಲಿ ನೊಣ ಇಶ್ಯೂ ಇರುತ್ತೋ ಅಲ್ಲೆಲ್ಲ ಯೂಸ್ ಮಾಡ್ಬೋದು. ಒಂದು ಹೈಲೈಟ್ ಪಾಯಿಂಟ್ ಏನಂದರೆ ನಮ್ಮದು ಪೇಟೆಂಟೆಡ್ ಇದೆ, ನಮ್ಮದು ಪೇಟೆಂಟೆಡ್ ಪ್ರಾಡಕ್ಟ್ ಇದು. ಆಲ್ ಅರೌಂಡ್ ಇಂಡಿಯಾ ಅಲ್ಲಿ ಹೌಸ್ ಫ್ಲೈಗೋಸ್ಕರ ಫೆರಮೋನ್ ಬೇಸ್ಡ್ ಪ್ರಾಡಕ್ಟ್ ಡಿಸೈನ್ ಮಾಡಿರೋದು ನಮ್ಮದೇ ಕಂಪನಿ. ಆ್ಯಂಡ್ ಐ ಆಮ್ ಹ್ಯಾಪಿ ಟು ಸೇ ನಮಗೆ 3 ಪೇಟೆಂಟ್ ಸಿಕ್ಕಿವೆ. ಸೊ ಎಲ್ಲರೂ ಯೂಸ್ ಮಾಡಿ. ಪೌಲ್ಟ್ರಿಯಲ್ಲಿ, ಮನೆ ಹತ್ರ, ಸ್ವೀಟ್ ಶಾಪು, ಟೀ ಸ್ಟಾಲು, ಒಂದು ನೀವು ತೊಗೊಂಡ್ರೆ ನೆಕ್ಸ್ಟ್ ಟೈಮ್ ರಿಸಲ್ಟ್ ನೋಡಿ ನೀವೇ ಮತ್ತೆ ಕೇಳ್ತೀರಾ. ಕಸ್ಟಮರ್ ಸಪೋರ್ಟ್ ನಂಬರ್ ಇರುತ್ತೆ, ಬ್ಯಾರಿಕ್ಸ್ ವೆಬ್ಸೈಟು ಇದೆ. ಬ್ಯಾರಿಕ್ಸ್ ವೆಬ್ಸೈಟ್ ಅಂತ ಹೊಡೆದ್ರೆ ನಿಮ್ಗೆ ಎಲ್ಲ ಡೀಟೇಲ್ಸು ಸಿಗುತ್ತೆ. ಸರ್ ನಮಸ್ಕಾರ, ನಾವು ರಾಯಲ್ ಪೋಲ್ಟ್ರಿ ಎಕ್ವಿಪ್ಮೆಂಟ್ಸಿಂದ ಬಂದಿದ್ದೀವಿ. ನಮ್ಮ ಹತ್ರ ಕೋಳಿ ಫಾರಮ್ಗೆ, ಕುರಿ ಫಾರಮ್ಗೆ ಎಲ್ಲ ಥರ ಐಟಮ್ಸು ನಾವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡ್ತೀವಿ. ನಮ್ಮ ಹತ್ರ ಬಂದರೆ ಕೃಷಿ ಮೇಳದಲ್ಲಿ ಬಂದರೆ ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು. ಎಲ್ಲ ಥರ ಐಟಮ್ಸು ನಮ್ಮ ಹತ್ರ ಸಿಗುತ್ತೆ ಸರ್. ಡೈರೆಕ್ಟ್ ಬಂದು ಕಂಪ್ನಿಗೂ ವಿಸಿಟ್ ಮಾಡ್ಬೋದು ಸರ್ ನಮ್ಮ ಹತ್ರ. ಸರ್ ನೀವು ನೋಡ್ಬೋದು ಎಕ್ವಿಪ್ಮೆಂಟ್ಸ್ಗಳು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಆಗುತ್ತೆ. ಚಿಕ್ಕ ಡ್ರಿಂಕರಿಂದ ಸ್ಟಾರ್ಟ್ ಆಗಿ ದೊಡ್ಡ ಡ್ರಿಂಕರ್ 8 kg ಸಿಗುತ್ತೆ ಸರ್ ನಮ್ಮ ಹತ್ರ. ಅದರಲ್ಲಿ ಆಟೋಮೆಟಿಕ್ ಡ್ರಿಂಕರ್ ಇದ್ದಾವೆ, ಮ್ಯಾನ್ಯುವಲ್ ಡ್ರಿಂಕರ್ ಇದ್ದಾವೆ. ಆಟೋಮೆಟಿಕ್ ಬಂದ್ಬಿಟ್ಟು ಜಂಬೋ ಇದೆ, ನೋವಾ ಇದೆ, ಕ್ಲಾಸಿಕ್ ಇದೆ. ನಾರ್ಮಲ್ ಬಂದ್ಬಿಟ್ಟು 6 ಲೀಟ್ರ್ ಇದೆ, 4 ಲೀಟ್ರ್ ಇದೆ. ಎಲ್ಲ ಥರ ಐಟಮ್ಸು ನಾವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ವಿತ್ ಗ್ಯಾರಂಟಿ ಕೊಡ್ತೀವಿ. ಫುಡ್ ಗ್ರೇಡ್ ಮೆಟೀರಿಯಲ್. ಸರ್ ನಮಸ್ಕಾರ, ಇದು KSB ಪಂಪ್ಸ್ ಅಂತ ಹೇಳ್ಬಿಟ್ಟು ನಮ್ಮದು. ಇದು ಜರ್ಮನ್ ಕೊಲಾಬ್ರೇಷನ್ ಪಂಪ್ಸು. ಇದೆಲ್ಲ 1984 ಇದೆ ಇಲ್ಲಿ ಇಂಡಿಯನ್ ಮಾರ್ಕೆಟಲ್ಲಿ. ಇದು ಟೋಟಲ್ 150 ವರ್ಷ ಹಳೆ ಕಂಪನಿ ಆಗಿದೆ ಇದು. ಇದೆಲ್ಲ ಬಂದು ಬೋರ್ವೆಲ್ಸ್ ಎಲ್ಲ ಬಂದು ನಿಮಗೆ 1800ರಿಂದ 2000 ಅಡಿವರೆಗೂ ಬೋರ್ವೆಲ್ ಪಂಪ್ಗಳು ನಮ್ಮಲ್ಲಿ ಸಿಗ್ತದೆ. ನಮ್ಮಲ್ಲಿ ಇದು ಬಂದು ಅಗ್ರಿಕಲ್ಚರ್, ಕೃಷಿ ಹೊಂಡ ಆ ಥರ ಮಾಡೋದಕ್ಕೆಲ್ಲ ನಾವು ಇದು ಯೂಸ್ ಮಾಡ್ತೀವಿ. ಇದು 7.5 HP ಪಂಪ್ ಆಗ್ತದೆ. ಇದು 2 ಇಂಚ್ ಔಟ್ಲೆಟ್ ಬರ್ತದೆ. ನಿಮಗೆ ಅಂದಾಜು ಅಂದರೆ 1 ಕಿಲೋಮೀಟ್ರ್, ಅರ್ಧ ಕಿಲೋಮೀಟ್ರ್ ನೀರು ತಳ್ಳೋಕ್ಕೆ ಅದೆಲ್ಲದಕ್ಕೂ ಯೂಸ್ ಮಾಡ್ತೀವಿ. ಆಮೇಲೆ ಇದೆಲ್ಲ ನಿಮಗೆ ಡೊಮೆಸ್ಟಿಕ್ ಅಪ್ಲಿಕೇಶನ್ ಅಂತ ಹೇಳಿದ್ರೆ ನಮ್ಮದಲ್ಲಿ ಸ್ಪೆಷಲ್ ಪ್ರಾಡಕ್ಟ್ ಅಂದರೆ ಬೂಸ್ಟ್ ಪಂಪ್ ಕೊಡ್ತೀವಿ. ಆಮೇಲೆ ಆಟೋ ಯೂನಿಟ್ಗಳು ಕೊಡ್ತೀವಿ, ಆಯಿತಾ. ಇದು ನಿಮಗೆ ಮೊನೋಬ್ಲಾಕ್ ಪಂಪ್ ಅಂತ ಹೇಳ್ತೀವಿ. ಇದು ಅಗ್ರಿಕಲ್ಚರ್ಗೆ ಕೊಡ್ತೀವಿ, ಅಂದರೆ ನೀರು ಕಂಟಿನ್ಯೂಸ್ ರನ್ ಆಗುವಂಥದ್ದು ಸಿಂಗಲ್ ಫೇಸ್ಗೆ, ಆಯಿತಾ. ಇದು ಆಟೋ ಬೂಸ್ಟ್ ಯೂನಿಟ್ ಅಂತ ಹೇಳ್ತೀವಿ ಈ ಪ್ರಾಡಕ್ಟ್ಗೆ, ಆಯಿತಾ. ಇದು ನಿಮಗೆ ಸಣ್ಣದು ಅಂದರೆ 1ರಿಂದ 2 ಶವರ್ಗಳಿದ್ದರೆ ನಿಮಗೆ ಅದನ್ನು ಆಟೋ ಬೂಸ್ಟ್ ಯೂನಿಟ್ ಹಾಕೋಬೋದು. ಆಟೋಮೆಟಿಕ್ ನಿಮಗೆ ನೀರು ಜಾಸ್ತಿ ಬರುವಂಥದ್ದು. ಆಮೇಲೆ ಕ್ಲೋಸ್ ಮಾಡಿದ ತಕ್ಷಣ ಟ್ಯಾಪ್ ಆಟೋಮೆಟಿಕ್ ಕ್ಲೋಸ್ ಆಗೋ ಥರ ಇರ್ತದೆ ನಿಮಗೆ. ನಮ್ಮದಲ್ಲಿ ಇನ್ನೂ ಸ್ಪೆಷಲ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಇದು ನಿಮಗೆ i8 ಪಂಪ್ ಅಂತ ಹೇಳ್ತೀವಿ. ಅಂದರೆ 1750 ಅಡಿ ವರ್ಕ್ ಆಗುತ್ತೆ ನಿಮಗೆ. 10 HP 75 ಸ್ಟೇಜ್ ನಿಮಗೆ. ಈಗ ಬೆಂಗಳೂರಲ್ಲಿ ಕಾಮನ್ ಆಗಿ 1400, 1500 ಅಡಿ ಕಾಮನ್ ಆಗಿ ಬಂದೇ ಬರ್ತದೆ ಈಗ ನಿಮಗೆ.
ಬಂದಿರೋದ್ರಿಂದ ನಿಮಗೆ ಈ ಪಂಪ್ ನಿಮಗೆ ಪರ್ಪಸ್ ಸಾಲ್ವ್ ಆಗುತ್ತೆ. ಈ ಪಂಪಲ್ಲಿ ನಿಮಗೆ ಒಂದು 2.5-3 ಸಾವಿರ ಲೀಟರ್ ಡಿಸ್ಚಾರ್ಜ್ ಬರುತ್ತೆ. 1500 ಅಡಿ ಹತ್ರ ಹೋದಾಗ ನಿಮಗೆ ಸಾಕಾಗ್ತದೆ ನಿಮಗೆಲ್ಲ. ಇದು ಡೊಮೆಸ್ಟಿಕ್ ಅಪ್ಲಿಕೇಶನ್ ಆ್ಯಂಡ್ ಪ್ಲಸ್ ಇಂಡಸ್ಟ್ರಿಯಲ್ಲು, ಆಮೇಲೆ ನಿಮಗೆ ಬೇರೆ ಎಲ್ಲ ಥರ ಅಪ್ಲಿಕೇಶನ್ಗೂ ಸೂಟಬಲ್ ಆಗ್ತದೆ. ಎಲ್ಲ ಥರ ಪಂಪ್ಗಳು ನಮ್ಮಲ್ಲಿ ಸಿಗ್ತದೆ. ಮೇಯ್ನ್ಲಿ ನಮ್ಮದು ಸೋಲಾರ್ ಪಂಪ್ಸು ಮಾಡ್ತೀವಿ ಈ ಪ್ರಾಡಕ್ಟ್ಗಳಲ್ಲಿ ನಿಮಗೆ. ಥ್ಯಾಂಕ್ ಯು. ಅದೇ ಮಿಕ್ಸ್ ಅಥವಾ ರೀಪ್ರೊಸೆಸಿಂಗ್ ಮೆಟೀರಿಯಲ್ಸ್ ಯಾವುದೂ ಉಪಯೋಗಿಸಲ್ಲ. ನಮ್ಮ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿದೆ. ನಿಮಗೆ ಡ್ಯೂರಬಲ್, ಅರೌಂಡ್ ನಿಮಗೆ ನಾವು ಕಂಪನಿಯಿಂದನೇ 7 ಇಯರ್ಸ್ ವಾರಂಟಿ ಆ್ಯಂಡ್ ಗ್ಯಾರಂಟಿ ಕೊಡ್ತೀವಿ. ಕಂಪನಿ ತುಂಬ ಚೆನ್ನಾಗಿದೆ. ಮಟೀರಿಯಲ್ಸು ಅಷ್ಟೇ ನಿಮಗೆ ಒಳ್ಳೆ ಕ್ವಾಲಿಟಿ. ಆ್ಯಂಡ್ ನಾವು ವಿ ಆರ್ ಇಂಟು ಎಚ್ ಡಿ ಪಿ ಪ್ರೊಡಕ್ಷನ್ಸ್ ಆಲ್ಸೋ. ಎಚ್ ಡಿ ಪಿ ಸಹಿತ ಪ್ರೊಡಕ್ಷನ್ ಮಾಡ್ತೇವೆ. ಅಪ್ ಟು 310 mm ವರೆಗೂ ಪ್ರೊಡಕ್ಷನ್ ಮಾಡ್ತೀವಿ ನಾವು. ಈಗ ಜಲ್ ಜೀವನ್ ಮಷಿನ್ಗೂ ಸಹಿತ ನಮ್ಮ ಕಂಪನಿ ಮೆಟೀರಿಯಲ್ಸು ಹೋಗ್ತಾ ಇದೆ, ಕೊಡ್ತಾ ಇದ್ದೀವಿ. ಆ್ಯಂಡ್ ಡ್ರಿಪ್ಸು ನಾವು ಶುರು ಮಾಡಿದ್ದೆ ಡ್ರಿಪ್ ಪೈಪ್ಸು. ಮತ್ತು ಒಂದು ಚೈತ್ರ ಗ್ರೂಪ್ಸ್ ಅಂತ ಇದೆ ನಮ್ಮದು ಕಂಪನಿ. ಆ ಗ್ರೂಪ್ಸಲ್ಲಿ ನಾವು ವೇಸ್ಟ್ ಮ್ಯಾನೇಜ್ಮೆಂಟು, ಕೋಲ್ಡ್ ಸ್ಟೋರೇಜು ಮತ್ತು ಕಾಂಟ್ರಾಕ್ಟ್ಸು ಪ್ರತಿಯೊಂದೂ ನಾವು ಮಾಡ್ತೀವಿ. ಗ್ರೂಪ್ ಆಫ್ ಕಂಪನೀಸು ನಮ್ಮ ಕಂಪನಿ ಬಂದ್ಬಿಟ್ಟು. ಮಾತಾಡ್ತೀರಾ? ಹೇಳಿ. ಇದು ಫೋಸ್ಟ್ ಅಡಿಕೆನೂ ಬರುತ್ತೆ, ಮತ್ತು ಬ್ರಾಂಚಸ್ಸು ಕಟ್ ಮಾಡೋಕ್ಕೆ ಮುಳ್ಳಿನ ಗಿಡ ಮೇಲೆ ರಂಪ ಗಿಂಪ ಬಂದಿರ್ತೈತಲ್ಲ, ಇಷ್ಟು ದಪ್ಪ 1 ಫೀಟ್ ಮರ, ಅರ್ಧ ಫೀಟ್ ಮರ, ಇಷ್ಟು ದಪ್ಪ ಕಟ್ ಆಗುತ್ತೆ. ತೆಂಗಿನಕಾಯಿ ಬಟ್ ಒಂದೊಂದು ಪೀಸು ಯೂಸ್ ಮಾಡೋಂತಿಲ್ಲ, ಬಲಕಾಗಿ ಕಿತ್ಕೊಂಡು ಇಟ್ಕೋಬೋದು. ಒಂದೊಂದು ಪೀಸ್ ಅದೇ ಕಿತ್ಕೊಂಡ್ಬಿಟ್ರೆ ಹೊಡೆದು ಬಿಡುತ್ತೆ ಅದು ಎಲ್ಲ ವೇಸ್ಟ್ ನಿಮಗೆ. ಇದರಲ್ಲಿ 4 ಸ್ಟೇಜ್ ಬರುತ್ತೆ. ಎಕ್ಸ್ಟೆನ್ಷನ್ ಮಾಡಿದರೆ 4 ಸ್ಟೇಜ್ ಬರುತ್ತೆ. 24 ಅಡಿ ಬರ್ತಿದ್ದು, ಟೋಟಲ್ 24 ಅಡಿ. ಎಲ್ಲ ಇಂಪೋರ್ಟ್ ಅಲ್ಯೂಮಿನಿಯಂ ಹ್ಯಾಂಡಲ್, ಅಲ್ಯೂಮಿನಿಯಂ ಪೋಲ್. ಇದು 6500 ಸರ್. ಮೇಂಟೆನೆನ್ಸ್ ಅಂದರೆ ನೀವು ಬ್ಲೇಡೇ ಮೇಂಟೆನೆನ್ಸ್ ಮಾಡಬೇಕು. ಅಂದರೆ ನೀವು ಯೂಸ್ ಮಾಡ್ತಾ ಆಯಿಲ್ ಅಥವಾ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿಬಿಟ್ರೆ ರೆಸ್ಟ್ ಗಿಟ್ ಏನು ಹಿಡಿಯೋದಿಲ್ಲ. ಈ ಥರ ಪ್ರೂನ್ ಮಾಡಬೇಕು. ಈ ಥರ ಹೌದು, ಮ್ಯಾನ್ಯುವಲ್ ಮಾಡಬೇಕು. ಈ ಥರ ಮಾಡಬೇಕು. ಸರ್ ನಮಸ್ಕಾರ, ನಾವು ಮೊಬಿಟೆಕ್ ಕಂಪ್ನಿಯವರು. ಮೊಬಿಟೆಕ್ ಕಂಪ್ನಿ ಬಂದ್ಬಿಟ್ಟು ನಿಮಗೆ AI ಪವರ್ಡ್ ವೈರ್ಲೆಸ್ ಸ್ಮಾರ್ಟ್ ವರ್ಕರ್ ಅಂತ ಇದೆ, ವೈರ್ಲೆಸ್ ಅಂತ ಇದೆ. ಇದು ವೈರ್ಡು ಬರುತ್ತೆ, ವೈರ್ಲೆಸ್ಸು ಬರುತ್ತೆ. ಇದು ಬೇಸಿಕ್ಲಿ ಬಂದುಬಿಟ್ಟು ನಿಮಗೆ ಮೊಬೈಲ್ ಮುಖಾಂತರ ಆಪ್ರೇಟಿಂಗ್ ಮಾಡೋದು. ಪ್ರತಿಯೊಂದು ಪ್ರಾಡಕ್ಟ್ಸು ನಮ್ಮ ಕಡೆ ಇದೆ. AC-ಯನ್ನು, ಆಮೇಲೆ ಡಿಕಾನು, ಆಮೇಲೆ ವೈರ್ಲೆಸ್ಸು, MSU, MCU, ಆಮೇಲೆ ಸೋಲನಾಯ್ಡ್ ವಾಲು, AC ವಾಲು ಮತ್ತು DC ವಾಲ್ಸ್ ಇದೆ. ವೆಂಚೂರೀಸ್ ಕೂಡ ಇದೆ. ಸೊ ಇದರಲ್ಲಿ 2 ಇಂಚಸ್ಸು, 3 ಇಂಚಸ್ಸು, ಅಪ್ ಟು 1 ಇಂಚಸ್ಸಿಂದ ಆಡ್ಕೊಂಡು ಸೊ ಅಪ್ ಟು 6 ಇಂಚಸ್ವರೆಗೂ ಬರುತ್ತೆ. ಆಮೇಲೆ ನಿಮಗೆ ಪ್ರತಿಯೊಂದನ್ನು ಕೂಡ ನಿಮಗೆ ವೈರ್ಲೆಸ್ ಕೂಡ ಮಾಡ್ಬೋದು. ಸೊ ಇದ್ರ ಜೊತೆ ಚಾರ್ಟ್ ಇದೆಯಲ್ಲ ಸರ್, ಈ ಥರ ನಿಮಗೆ ಆ್ಯಪು ಸಿಗುತ್ತೆ. ಆಮೇಲೆ ವೆದರ್ ಸೆನ್ಸರ್ಸ್ ಇದೆ, ಆಮೇಲೆ ಸಾಯಿಲ್ ಸೆನ್ಸರ್ಸ್ ಕೂಡ ನಮ್ಮಲ್ಲಿದೆ. ಸೊ ಇದು ಒಳ್ಳೆಯ ನಮಗೆ ಕರ್ನಾಟಕದಲ್ಲಿ ಅಥವಾ ತಮಿಳುನಾಡು, ಆಂಧ್ರ ಮತ್ತು ಮಹಾರಾಷ್ಟ್ರದಲ್ಲಿ ಪ್ರತಿಯೊಂದು ಕೂಡ ನಾವಿಲ್ಲಿ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಸರ್ ಮೋರ್ ದೆನ್ 500 ನಾವು ಇನ್ಸ್ಟಾಲೇಷನ್ ಮಾಡಿದ್ದೀವಿ ಸರ್. ಸೊ ಇದು ವೆಂಚೂರಿ ಕಿಟ್ಸ್ ಅಂತ ಬರುತ್ತೆ. ಈ ಥರ ವಾಲನ್ನು ನಾವು ಪ್ರತಿಯೊಂದು ಕಡೆನೇ ಹಾಕಬೇಕಾಗತ್ತೆ. ನೀವು ಜಸ್ಟ್ ಒಂದು ಮೋಟ್ರ್ ಹತ್ತಿರ ನೀವು ಏನಾದರೂ ಹಾಕಿಬಿಟ್ರೆ ಅಂದರೆ ನೀವು ಮನೆಯಲ್ಲೇ ಕುಂತ್ಕೊಂಡು ಅಥವಾ ನೀವು ಬೇರೆ ಕಡೆ ಎಲ್ಲರೂ ಇದ್ಕೊಂಡು ನಿಮ್ಮ ಕಡೆಯಿಂದ ಮೋಟ್ರನ್ನು ಆನ್ ಆ್ಯಂಡ್ ಆಫ್ ಮಾಡ್ಬೋದು ಸರ್. ಸರ್ ಇದು HDP ಪೈಪ್, ಸ್ಪ್ರಿಂಕ್ಲರ್ ಪೈಪ್ 32 mm ಮೈಕ್ರೋ ಸ್ಪ್ರಿಂಕ್ಲರ್ ಅಂತ ಹೇಳ್ಬಿಟ್ಟು ಇದೀಗ ಹೊಸದಾಗಿ ಲಾಂಚ್ ಮಾಡಿದ್ದೀವಿ. ಇದು ಬೇರೆ ಕಡೆ ಎಲ್ಲೂ ಇಲ್ಲ. ಇದರಲ್ಲಿ ಏನಂದರೆ ರೈತರು ಒಂದು ಬೆಳೆನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅಡಾಪ್ಟ್ ಮಾಡಿ ಮತ್ತು ಆರಾಮಾಗಿ ಬಿಚ್ಕೊಂಡು ತಗೊಂಡು ಹೋಗ್ಬೋದು. ಇದು ಬೇರೆ ಎಲ್ಲೂ ಸಿಗೋದಿಲ್ಲ. ಮತ್ತು ನಿಮಗೆ ಬಿಸಿಲಿಗೆಲ್ಲ ಹಾಳಾಗಲ್ಲ. ಮತ್ತು ನೀವು ಟ್ಯಾಕ್ಟ್ರು ತುಣಿದ್ರು ಅಷ್ಟು ಸ್ಟ್ರೆಂತ್ ಇದೆ. ಟ್ಯಾಕ್ಟ್ರೆಲ್ಲ ತುಣಿದ್ರು ನಿಮಗೆ ಹೊಡೆದೋಗಲ್ಲ, ಏನೂ ಆಗಲ್ಲ. ನಿಮಗೆ ಲಾರಿ ಹತ್ತಿರು ಹೊಡೆದೋಗಲ್ಲ, ಅಷ್ಟು ಸ್ಟ್ರೆಂತ್ ಇದೆ. ಇದು ಒಂದು ಎಕರೆಗೆ ಒಂದು 25,000 ರೂಪಾಯಿ ಗಂಟೆ ರೇಟ್ ಆಗುತ್ತೆ ರೈತರಿಗೆ. ಕಾಫಿ, ಅಡಿಕೆ, ತರಕಾರಿ ಬೆಳೆ, ಸೊಪ್ಪು ಎಲ್ಲ ರೀತಿ ಬೆಳೆಗಳಿಗೂ ಆರಾಮಾಗಿ ನಾವು ಇದನ್ನು ಯೂಸ್ ಮಾಡ್ಬೋದು. ಅದಾದಮೇಲೆ ನಮ್ಮ ಹತ್ರ ಇನ್ನೊಂದು ಸ್ಟಾರ್ಟ್ರ್ ಬೋರ್ಡ್ಗಳಿದೆ. ಇದೆಲ್ಲ ಡಿಜಿಟಲ್ ಸ್ಟಾರ್ಟ್ರ್ ಬೋರ್ಡ್ಗಳು. ಈ ಸ್ಟಾರ್ಟ್ರ್ ಬೋರ್ಡ್ ಹಾಕೊಳ್ಳೋದ್ರಿಂದ ರೈತರಿಗೆ ಮೋಟ್ರ್ಗಳು ಸುಟ್ಟೋಗಲ್ಲ. ಇದು ಒಂದು 10ರಿಂದ 15 ಥರ ಪ್ರೊಟೆಕ್ಷನ್ಗಳಿರ್ತದೆ. ಡ್ರೈ ರನ್ನು, ಓವರ್ ವೋಲ್ಟು, ಆಟೋ ಸ್ಟಾರ್ಟ್ರು ಎಲ್ಲ ಇರೋದ್ರಿಂದ ಮೋಟ್ರ್ ಸುಟ್ಟೋಗಲ್ಲ, ಫುಲ್ ಸೇಫ್ಟಿ ಇರ್ತದೆ. ಇದು ಆಲ್ ಇನ್ ಒನ್ ಪ್ಯಾನಲ್ ಅಂತ ಹೇಳ್ಬಿಟ್ಟು ಇದರಲ್ಲಿ ರೈತರಿಗೆ ಈಗ ಸಿಂಗಲ್ ಫೇಸು ಅಂದರೆ ಜ್ಯೂಸ್ ಲೈನು, 2 ಫೇಸು, 3 ಫೇಸು ಯಾವುದೇ ರೀತಿ ಕರೆಂಟ್ ಕೊಟ್ಟರು ಈ ನಮ್ಮದು ಮೋಟ್ರನ್ನ ಆರಾಮಾಗಿ ರನ್ ಮಾಡ್ಬೋದು. ಸರ್ ನಮ್ಮಲ್ಲಿ ಕಂಪ್ಲೀಟಾಗಿ 3 ಫೇಸು ಮತ್ತು 2 ಫೇಸು, 2 ಫೇಸ್ 3 ಫೇಸ್ಗೆ ಮತ್ತು 3 ಫೇಸ್ ರನ್ ಆಗೋದಿದೆ. ಸಿಂಗಲ್ ಫೇಸ್ಗೂ ಸ್ಟಾರ್ಟರ್ ಇದೆ, ಡೊಮೆಸ್ಟಿಕ್ ಇದೆ ಮತ್ತು ಅಗ್ರಿಕಲ್ಚರ್ಗೂ ಎರಡಕ್ಕೂ ಇದೆ. ಈ ಬ್ಲೂ ಕಲರ್ ಬಾಕ್ಸ್ ಬಂದು ಓನ್ಲಿ 3 ಫೇಸು, ವೈಟ್ ಬಾಕ್ಸ್ ಬಂದು 2 ಫೇಸ್ ಮತ್ತು 3 ಫೇಸು ಎರಡಕ್ಕೂ ಕೂಡ ಮೊಬೈಲ್ ಆಪ್ಷನ್ ಸಿಗುತ್ತೆ. ಮೊಬೈಲಲ್ಲಾದರೂ ಆನ್ ಮಾಡಬಹುದು ಅಥವಾ ಆಟೋನೂ ಇದೆ, ಆಟೋನಾದರೂ ಆನ್ ಮಾಡಬಹುದು. ನೀವು ಮೊಬೈಲ್ ಯೂನಿಟ್ ಬೇಡ ಅಂತಂದರೆ 3000 ರೂಪೀಸ್, 3500 ರೂಪೀಸ್ ಕಡಿಮೆ ಆಗುತ್ತೆ, ಇನ್ಕ್ಲೂಡಿಂಗ್ ಎಲ್ಲ ಸ್ಟಾರ್ಟರ್. మీకు ಮೊಬೈಲ್ ಯೂನಿಟ್ ಬಿಟ್ಟರೆ ಏನು ಪ್ರೈಸ್ ಇರುತ್ತೆ ಆ ಪ್ರೈಸಲ್ಲಿ ಸಿಗುತ್ತೆ. ಇದು ಸಿಂಗಲ್ ಫೇಸ್ ಸ್ಟಾರ್ಟ್ರು, ಇದು 3 to 8 HP 3 ಫೇಸು, ಇದು ಅಪ್ ಟು 12.5 HP ವರೆಗೂ
3 ಫೇಸು, ಇದು ಅಪ್ ಟು 20 HP ವರೆಗೂ 3 ಫೇಸು, ಇದು 15 HP 2/3 2 ಲೈನ್ಗೆ ಮತ್ತು 3 ಲೈನ್ಗೆ ರನ್ ಆಗುವಂಥದ್ದು. ಇದು 10 HP ಡಬಲ್ ಕೇಬಲ್ವರೆಗೂ 2 ಫೇಸು ಮತ್ತು 3 ಫೇಸು. ಇದು 7.5 HP 2 ಫೇಸು 3 ಫೇಸು ಜ್ಯೂಸ್ ಲೈನ್ ಎಲ್ಲದಕ್ಕೂ ರನ್ ಆಗುವಂಥದ್ದು. ಇದು ಡೊಮೆಸ್ಟಿಕ್ ಪರ್ಪಸ್ ಮನೆಗೆ ಯೂಸ್ ಮಾಡೋಂಥದ್ದು, ಸಂಪು ಮತ್ತು ಸಿಂಟೆಕ್ಸ್ ಯೂಸ್ ಮಾಡೋಂಥ ಸ್ಟಾರ್ಟ್ರು. ಇದೆಲ್ಲ ನಮ್ಮಲ್ಲಿ ಸ್ಪೇರ್ ಆಗಿರೋ ಕೆಪಾಸಿಟರ್ಸು. ಇದು ಮೊಬೈಲ್ ಯೂನಿಟ್. ಇದು ಯಾವ ಸ್ಟಾರ್ಟರ್ ಬೇಕಾದರೂ ನಮ್ಮ BTCOಕ್ಕೆ ಹಾಕೊಬೋದು ಸರ್. ನಮಸ್ಕಾರ, ನಾವು ಅಕ್ವಾಪ್ಯೂರ H2O ಮ್ಯಾಗ್ ವಾಟರ್ ಡಿಸ್ಕೇಲಿಂಗ್ ಡಿವೈಸ್ ಮ್ಯಾನುಫ್ಯಾಕ್ಚರರು. ಇವಾಗ ನಮ್ಮ ಮನೆಯಲ್ಲೆಲ್ಲ ಹಾರ್ಡ್ ವಾಟರ್ ಇದೆ, ಹಾರ್ಡ್ ವಾಟರ್ ಸೊಲ್ಯೂಷನ್. ಹಾರ್ಡ್ ವಾಟರಿಂದ ನಮಗೆ ಏನೇನು ಪ್ರಾಬ್ಲಮ್ ಇರುತ್ತೆ, ಒಂದು ನಮಗೆ ಬಂದು ನೀರಲ್ಲಿ ಬಂದು ಸಾಫ್ಟ್ನೆಸ್ ಇರಲ್ಲ, ಸೋಪ್ ಲ್ಯಾದರಿಂಗ್ ಇರಲ್ಲ, ಮತ್ತು ಪ್ಲಂಬಿಂಗ್ ಲೈನು ಶವರ್ ಹೆಡ್ ಬ್ಲಾಕೇಜ್ ಆಗುತ್ತೆ, ಮತ್ತು ನಾವು ಕೂದಲು ಉದುರೋದು ಜಾಸ್ತಿ ಇರುತ್ತೆ. ಇದೆಲ್ಲ ಪ್ರಿವೆಂಟ್ ಮಾಡಿ ದಿಸ್ ಈಸ್ ಎ ಪರ್ಮನೆಂಟ್ ಸೊಲ್ಯೂಷನ್. ಇದರಲ್ಲಿ ಸ್ಪೇರ್ಸ್ ಇಲ್ಲ, ಕೆಮಿಕಲ್ಸ್ ಇಲ್ಲ, ಮೇಂಟೆನೆನ್ಸ್ ಏನೂ ಇಲ್ಲ, ಪವರ್ ಏನೂ ಇಲ್ಲ, ಸರ್ವಿಸ್ ಏನು ಮಾಡಬೇಕಂತ ಅವಶ್ಯಕತೆ ಇಲ್ಲ. ಇದು 15 to 20 ಇಯರ್ಸ್ ಫಿಟ್ ಆ್ಯಂಡ್ ಫರ್ಗೆಟ್ ಪ್ರಾಡಕ್ಟು. ಇದು ಬಂದು ನಿಮಗೆ ಬಂದು ವಾಟರ್ನ ಸಾಫ್ಟ್ ಮಾಡುತ್ತೆ, ಸರ್ಫೇಸ್ ಟೆನ್ಷನ್ನು 25% ಕಡಿಮೆ ಮಾಡುತ್ತೆ. ನಿಮಗೆ ಸೋಪದು ಫೋಮಿಂಗ್ ಜಾಸ್ತಿ ಆಗಿ ನಿಮಗೆಲ್ಲ ಅನುಕೂಲವಾಗುತ್ತೆ. ನಿಮ್ಮ ಪ್ಲಂಬಿಂಗ್ ಲೈನು, ಎಲೆಕ್ಟ್ರಿಕಲ್ ವಾಟರ್ ಹೀಟರು ಮತ್ತು ವಾಷಿಂಗ್ ಮಿಷಿನು ಎಲ್ಲ ಪ್ಯೂರಾಗಿ ಇರುತ್ತೆ. ಇದು ಬಂದು ನಿಮಗೆ ಮೇಂಟೆನೆನ್ಸ್ ಏನೂ ಇಲ್ಲ. ಇದು ಅಗ್ರಿಕಲ್ಚರು ನಾವು ಯೂಸ್ ಮಾಡ್ತಾ ಇದ್ದೀವಿ. ಅಗ್ರಿಕಲ್ಚರ್ಲಿ ಏನು ಇವತ್ತು ವಾಟರ್ದು ಸಮಸ್ಯೆ ಅಂದರೆ ಉಪ್ಪಿನಂಶ, ಈ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತ ಹೇಳ್ತಾವ್ರೆ. ಆ ಉಪ್ಪಿನಂಶ ಜಾಸ್ತಿ ಇದ್ದರೆ ಒಳಗಡೆ ಎಲ್ಲ ವೈಟ್ ಪ್ಯಾಚಸ್ ಇರುತ್ತೆ. ಅದು ನೀರಲ್ಲಿ ರೂಟ್ಸಿಗೆ ನೀರು ಹೋಗಲ್ಲ, ಅದರಿಂದ ಗಿಡ ಸಾಯುತ್ತೆ. ನಾವೇನು ಮಾಡ್ತೀವಿ, ಈ ಟೆಕ್ನಾಲಜಿ ಮುಖಾಂತರ ಸರ್ಫೇಸ್ ಟೆನ್ಷನ್ 25% ಕಡಿಮೆ ಮಾಡಿದ್ರೆ ನೀರು ಬಂದು ಬೇರೆ ಚೆನ್ನಾಗಿ ಹೋಗುತ್ತೆ. ಮಿನಿಮಮ್ ಇಳುವರಿ ನಾವು 30% ಗ್ಯಾರಂಟಿ ಕೊಡಿಸ್ತೀವಿ. ಮತ್ತು ಡ್ರಿಪ್ ಲೈನಲ್ಲಿ ಕ್ಲಾಗಿಂಗ್ ಹೇಳ್ತಾರೆ, ಬ್ಲಾಕೇಜ್ ಅದೆಲ್ಲ ರಿಮೂವ್ ಮಾಡುತ್ತೆ. ನಿಮಗೆ 30% ನಾವು ಹೇಳೋದು ಮಿನಿಮಮ್ಮು. ಫಾರ್ಮರ್ಸ್ ಬಂದು 70-80% ತಗೊಂಡಿದ್ದಾರೆ. ಇದ್ರ ಬಂದು 15 ಇಯರ್ಸ್ ನಿಮಗೆ ಬರುತ್ತೆ. ಈ ಒಳಗಡೆ ಇರೋ ಜರ್ಮನ್ ಮ್ಯಾಗ್ನೆಟ್ಸು ಇಟ್ ವಿಲ್ ವರ್ಕ್ ಫಾರ್ ಮೋರ್ ದ್ಯಾನ್ 100 ಇಯರ್ಸ್ ವಿತ್ ಎಫಿಷಿಯನ್ಸಿ ಲೆವೆಲ್ ಬಂದು 1% ಕಡಿಮೆ ಆಗ್ತಾ ಇದೆ. ಇದೇ ಈ ಪ್ರಾಡಕ್ಟು. ಎಲ್ಲರೂ ಈ ಪ್ರಾಡಕ್ಟ್ ಯೂಸ್ ಮಾಡಿ, ಕೆಮಿಕಲ್ಸ್ ಯೂಸ್ ಮಾಡಬೇಡಿ. ನೀವು ರೈತರು ಚೆನ್ನಾಗಿದ್ದು ಆರೋಗ್ಯವ ಪ್ರಾಡಕ್ಟ್ ಕೊಡಿ. ನಮಸ್ಕಾರ. ನನ್ನ ಹೆಸರು ಭಾಸ್ಕರ್ ಅಂತ. ನಾನು ಕೃಷಕ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮದು ಅಗ್ರಿಕಲ್ಚರ್ ಡ್ರೋನ್ ಇದೆ. ಇದೇ ಅಗ್ರಿಕಲ್ಚರ್ ಡ್ರೋನು. ಇದು ಬಂದು 10 ಲೀಟರ್ ಕೆಪಾಸಿಟಿ. ಇವಾಗ ಇದು ಫ್ಲೈಯಿಂಗ್ ಟೈಮ್ ಬಂದು 20 ಮಿನಿಟ್ಸ್ ಬರುತ್ತೆ. 6 ಮಿನಿಟ್ಸಲ್ಲಿ ಪರ್ ಎಕರ್ ಕವರ್ ಮಾಡ್ಬೋದು. ಇದು AI ಫ್ಯೂಚರ್ ಡ್ರೋನ್. ಇದು ವಿತ್ ರಡಾರ್ಸ್ ಬರುತ್ತೆ, ಟೆರೇನ್ ರಡಾರ್ಸ್ ಬರುತ್ತೆ. ಅಬ್ಸ್ಟೇಗಲ್ಲು ಏನಾರು ಬಂದರೆ ಅದೇ ಕಂಟ್ರೋಲ್ ಮಾಡ್ಕೊಳ್ಳುತ್ತೆ. ನೀವು ಇವಾಗ RTH ಬರುತ್ತೆ. ಇವಾಗ ಟ್ಯಾಂಕ್ ಖಾಲಿ ಆದಾಗ RTH ಬರ್ತದೆ. ನೀವು ಮತ್ತೆ ಫಿಲ್ ಮಾಡಿಬಿಟ್ಟಾಗ ಮತ್ತೆ ನೀವು ಸ್ಪ್ರೇ ಅಲ್ಲಿ ಖಾಲಿಯಾಗಿರುತ್ತೋ ಅಲ್ಲಿಂದನೇ ಸ್ಪ್ರೇ ಆಗುತ್ತೆ. ಮಲ್ಟಿಸ್ಪೆಕ್ಟ್ರಲ್ ಡ್ರೋನ್ ಅಂತ ಇದು ಕ್ಯಾಮ್ರಾ ಬಂದು 6.5 ಆಗುತ್ತೆ. ಟೋಟಲ್ ಡ್ರೋನ್ ಬಂದು 9.5 lakhs ಆಗುತ್ತೆ. ಇವಾಗ ನಿಮ್ಮ ಕ್ರಾಪ್ಸಲ್ಲಿ ಏನೋ ಡಿಸೀಸಸ್ ಇದ್ದರೆ, ಇವಾಗ ಏನೋ ಹುಳ ತಿಂದಿದ್ರೆ, ಇವಾಗ ರೋಗ ಬಂದಿದ್ರೆ ಅದನ್ನು ಡಿಟೆಕ್ಟ್ ಮಾಡಿ ಸ್ಕ್ಯಾನ್ ಮಾಡಿ ಹೇಳುತ್ತೆ ಬ್ರೋ. ಅದಕ್ಕೆ ಏನು ಮೆಡಿಸನ್ ಹಾಕಬೇಕು, ಎಷ್ಟು ಹಾಕಬೇಕು, ಎಷ್ಟು ದಿವಸ ಹಾಕಬೇಕು, ಸ್ಯಾಟಿಲೈಟ್ಸಿಂದ ನಮಗೆ ಫೋಟೋಸ್ ಬರ್ತಾ ಇರುತ್ತೆ 10 days ಒಂದ್ಸತಿ. ಇಲ್ಲಿ ಕಾಣಿಸ್ತಿದೆಯಲ್ಲ ಬ್ರೋ, ಈ ಥರ ನಮಗೆ ಸ್ಕ್ಯಾನ್ ಮಾಡಿ ರಿಪೋರ್ಟ್ ಕೊಡ್ತಾ ಇರುತ್ತೆ 10 daysಗೆ. ನಾವೇ ಮಾಡ್ತೀವಿ ಬ್ರೋ. ಈ ಥರದಾರೆ ನಾವು ಮಾಡ್ತೀವಿ. ಸ್ಪ್ರೇಯಿಂಗ್ ಆದರೆ ಅವರೇ ಮಾಡ್ಕೋ. ಟ್ರೈನಿಂಗ್ ಇರುತ್ತೆ ನಮ್ಮಲ್ಲಿ. DGCA ಸರ್ಟಿಫೈಡು. ಇದಕ್ಕೆ ರಿಜಿಸ್ಟರ್ ಆಗಿರೋ ಡ್ರೋನ್. ಇದು ಟೈಪ್ ಸರ್ಟಿಫೈಡ್ ಡ್ರೋನು. ಇಲ್ಲಿದೆಲ್ಲ ನಂಬರ್ ಪ್ಲೇಟು ಕಾಣಿಸುತ್ತೆ. ಮನೆಯಲ್ಲಿ ಇಟ್ಟು ಮಾಡೋದಿದೆ ನೋಡಿ. ಇದು ಮನೆಯಲ್ಲಿ ಇಷ್ಟು ಮಾಡ್ಬೋದು. 28,000 ರೂಪಾಯಿ ಮಿಷನ್ ರೇಟ್ ಇದೆ ಸರ್. 2 HP ಮಿಷನ್ ಇದೆ. ಇದರಲ್ಲಿ ಸಣ್ಣ ಬೇಕಾದರೆ ಮನೆಗೋಸ್ಕರ ಬೇಕಾದರೆ 1 HP ಮಿಷನ್ ಬರುತ್ತೆ. 1 HP ಉಡನ್ದಲ್ಲಿ ಇದೆ. ಎಲ್ಲ ಥರದ ಕಾಳನ್ನು ಮನೆಯಲ್ಲಿ ಬೀಸ್ಬೋದು. ಗೋಧಿ, ಜೋಳ, ಅಕ್ಕಿ, ರಾಗಿ, ನುಚ್ಚು, ರವಾ, ಹಿಟ್ಟು ಎಲ್ಲ ಟೈಪ್ ಸರ್. ಟೋಟಲ್ ನಿಮಗೆ ಜರಡಿ ಬರುತ್ತೆ. ಯಾವ ಥರ ಬೇಕಲ್ಲ ಜರಡಿ ಅಷ್ಟೇ ಚೇಂಜ್ ಮಾಡೋದು. ಹಿಟ್ಟು ಬೇಕಾದ್ರೆ ಹಿಟ್ಟು, ನುಚ್ಚು ಬೇಕಾದ್ರೆ ನುಚ್ಚು, ರವಾ ಬೇಕಾದ್ರೆ ರವಾ. ಆಮೇಲೆ ಬುಕ್ ಮಾಡಿದ್ರೆ 4,000 ರೂಪಾಯಿ ಡಿಸ್ಕೌಂಟ್ ಸಿಗಲ್ಲ ನಿಮಗೆ. ಈಗ ಬುಕ್ ಮಾಡಿದ್ರೆ 4,000 ರೂಪಾಯಿ ಕಡಿಮೆ ಆಗುತ್ತೆ. 500 ರೂಪಾಯಿ ಕೊಟ್ಟು ಮಿನಿಮಮ್ ಬುಕ್ ಮಾಡೋದು. ಮನೆಗೆ ಬಂದು ಎಲ್ಲ ರೀತಿ ಕಾಳನ್ನು ಬಿಸಿ ತೋರಿಸ್ತೀವಿ, ಆಮೇಲೆ ತಗೊಳ್ಳೋದು. ಇದು ಗ್ರೈಂಡಿಂಗ್ ಚೇಂಬರ್ ಬರುತ್ತೆ ಸರ್. 50 ಕಿಲೋಮೀಟರ್ ಹೊರಗೆ ಬರಬೇಕು. ಆಂಧ್ರ ಬಾರ್ಡ್ರಿಗೆ ಬಂದು ನಿಮಗೆ ಡೆಲಿವರಿ ಕೊಡ್ತೀವಿ. ನಮಸ್ಕಾರ ರೈತ ಮಿತ್ರರೇ, ನನ್ನ ಹೆಸರು ಬಾಲಸುಬ್ರಹ್ಮಣ್ಯ ಅಂತ. ನಾನು ಅಮೆರಿಕಾದಲ್ಲಿ ಒಂದು 15 ವರ್ಷ ಕಾರ್ ಡಿಸೈನಿಂಗ್ ಮಾಡ್ತಾ ಇದ್ದೆ. ಅಲ್ಲಿಂದ ನಮ್ಮ ದೇಶದ ರೈತರಿಗೆ ಏನು ಮಾಡ್ಬೋದು ಅಂತ ನಾನು ಯೋಚಿಸ್ತಾ ಇದ್ದೆ. ಸೊ ಹಾಗಾಗಿ ಈಗ ನಮ್ಮ ದೇಶದಲ್ಲಿ ಬ್ರಷ್ ಕಟ್ರನ್ನ ಸೈಡ್ ಪ್ಯಾಕ್ ಅಥವಾ ಬ್ಯಾಕ್ ಪ್ಯಾಕ್ ಅಂತ ಹೇಳ್ತೀವಿ, ಹೆಗಲ ಮೇಲೆ ಹಾಕೊಂಡು ಹೊಡಿತಾರೆ. ಅದರಲ್ಲಿ ಏನು ಸಮಸ್ಯೆ ಅಂತಂದರೆ ಬೆನ್ನಿಗೆ ತುಂಬ ವೈಬ್ರೇಷನ್ ಬರುತ್ತೆ ಮತ್ತು ಕೆಲಸ ಸ್ಲೋ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೆ ಈ ಥರ ವೀಲ್ ಮೇಲೆ ಮೌಂಟ್ ಮಾಡಿ, ಇದರಲ್ಲಿ ನೋಡ್ಬೋದು ನೀವು, ಒಂದಲ್ಲ 3 ಬುರುಡೆ ಬರುತ್ತೆ ಇದರಲ್ಲಿ. ಇಲ್ಲಿ ನೋಡಿ, ಇದರಲ್ಲಿ 3 ಬುರುಡೆ ಬರೋದ್ರಿಂದ 3 ಅಡಿ ಒಟ್ಟಿಗೆ ಕಟ್ಟಾಗುತ್ತೆ. ಇದನ್ನು ನಾವು ಒಂದೇ ಬೆರಳಲ್ಲಿ ಆಪ್ರೇಟ್ ಮಾಡ್ಬೋದು. ಇಲ್ಲಿ ನೋಡಿ, ನಾನು ಇದನ್ನ ಒಂದೇ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಮುಂದೆ ಹಿಂದೆ ಆಪ್ರೇಟ್ ಮಾಡ್ತಾ ಇದ್ದೀನಿ. ಇದನ್ನು ಒಂದ್ಸಲ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ.
ಬುರುಡೆ ಇರೋದ್ರಿಂದ ಇದು 3 ಅಡಿ ಒಟ್ಟಿಗೆ ಕಟ್ಟಾಗುತ್ತೆ. ಸಮತಟ್ಟಾಗಿರೋ ತೋಟದಲ್ಲಿ ಸ್ಟ್ರೈಟಾಗಿ ತಳ್ಕೊಂಡು ಹೋಗ್ಬೋದು. 3 ದಿನದ ಕೆಲಸ ನಿಮಗೆ ಒಂದೇ ದಿನದಲ್ಲಿ ಆಗುತ್ತೆ. ಸೊ ಒಂದು ದಿನಕ್ಕೆ ಆಳು ಕೂಲಿ ಮತ್ತು ಪೆಟ್ರೋಲಲ್ಲಿ ನಿಮಗೆ ಕನಿಷ್ಠ 2,000 to 3,000 ರೂಪಾಯಿ ಉಳಿತಾಯ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಸಮತಟ್ಟಾಗಿರೋ ಭೂಮಿಗೆ. ಮಲೆನಾಡಲ್ಲಿ ಉಬ್ಬು ತಗ್ಗು ಇರುತ್ತೆ, ಅಲ್ಲಿ ಹೆಂಗೆ ಆಪ್ರೇಟ್ ಮಾಡೋದು ಅಥವಾ ಅಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ ಇದು 2 ಬುರುಡೆ ಕಾನ್ಸೆಪ್ಟು. ಇದರಲ್ಲಿ ಏನಪ್ಪ ಅಂತಂದರೆ ನೆಲ ಅಂಕು ಇದ್ದಾಗ ನಾವು ಇದನ್ನು ಅಪ್ ಆ್ಯಂಡ್ ಡೌನ್ ಮಾಡ್ಬೋದು ಈ ಥರ. ಸೊ ಇಲ್ಲಿ ಹಿಡ್ಕೊಂಡು ಇದನ್ನು ನೋಡಿ ನಾನು ಎತ್ತಾ ಇದ್ದೀನಿ, ಇಲ್ಲಿ ಬುರುಡೆನ ಡೌನ್ ಮಾಡ್ತಾ ಇದ್ದೀನಿ. ಇದು ಸೈಡ್ ಟು ಸೈಡ್ ಅಂದರೆ ಹಿಂಗೆ ಲೆಫ್ಟ್ ಟು ರೈಟು ಹೊಡೆಯೋದು, ಹಾಗೆ ಮುಂದೆ ತಳ್ಕೊಂಡು ಹೋಗೋದು. ಸೊ ಇದರಲ್ಲೂ ಅಷ್ಟೇ ನಿಮಗೆ 2 ದಿನ ಆಗೋ ಕೆಲಸ ಒಂದೇ ದಿನದಲ್ಲಿ ಆಗುತ್ತೆ. ನಿಮಗೆ ಲೇಬರ್ ಉಳಿತಾಯ ಆಗುತ್ತೆ ಮತ್ತು ಶ್ರಮ ಇರೋದಿಲ್ಲ. ನಾವೇ ಕೆಲಸ ಮಾಡಬೇಕು ಅಂತಿರ್ತೀವಲ್ಲ ಕೃಷಿಕರು, ಸೊ ಅಂಥವ್ರಿಗೂ ಸ್ವಾವಲಂಬಿಯಾಗಿ ಕೆಲಸ ಮಾಡಬಹುದು. ಇದ್ರ ಬೆಲೆ ನಿಮಗೆ ಕೃಷಿ ಮೇಳ ಆಫರು 35,000 ಆಗೋದು 30,000 ಆಗುತ್ತೆ. 3 ಹೆಡೆಡ್ ಬ್ರಷ್ ಕಟ್ರದ್ದು ನಿಮಗೆ 45,000 ಆಗೋದು 35,000 ಕೊಡ್ತಾ ಇದ್ದೀವಿ. ಏನು ಬಿದಿರು ದೋಟಿಗೆ ಒಂದು ಕತ್ತಿ ಹಾಕಿದ್ರೆ ಕುಯ್ಬಹುದು, ನಾಜಲ್ ಫಿಟ್ ಮಾಡಿದ್ರೆ ಸ್ಪ್ರೇ ಮಾಡ್ಬೋದು ಅಂತ ಅನಿಸ್ತು. ಸೊ ಇದು ನೋಡಿ, ಇದು ಕತ್ತಿ ಫಿಟ್ ಆಗಿದೆ. ಇದನ್ನು ಸ್ಟೆಪ್ ಬೈ ಸ್ಟೆಪ್ ಈ ಥರ 1 by 1 ಎತ್ತರ ಮಾಡ್ತಾ ಹೋಗ್ಬೋದು. ನಿಮಗೆ ಲಾಕ್ ಈ ಥರ ಓಪನ್ ಮಾಡ್ಕೊಳ್ತಾ ಇರೋದು, ಮೇಲೆ ಈ ಥರ ಎತ್ತಾ ಹೋಗಬಹುದು ಇದನ್ನು. ಸೊ ಎಲ್ಲಿಗೆ ಬೇಕೋ ಅಲ್ಲಿ ಲಾಕ್ ಆಗುತ್ತೆ. ಮತ್ತು ಇದು ಲಾಕ್ಗಳು ಹೊರಗಡೆ ಬರೋದಿಲ್ಲ, ಇದಕ್ಕೆ ಡಬಲ್ ಲಾಕ್ ಇಂಟರ್ಲಾಕ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನೀವು ಮರ ಹತ್ತಿ ಏನು ಕೆಲಸ ಮಾಡ್ತೀವಲ್ಲ, 3 ದಿವಸ ಆಗೋ ಕೆಲಸ ಒಂದೇ ದಿವಸದಲ್ಲಿ ಆಗುತ್ತೆ. ಅಡಿಕೆನ ನೀವು ಒಂದು ದಿನಕ್ಕೆ ಕನಿಷ್ಠ ಅಂದರೆ 100 to 120 ಕ್ವಿಂಟಾಲ್ ತನಕ ಕುಯ್ಬಹುದು. ಅಡಿಕೆಗೆ ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಇದ್ರ ತುದಿಗೆ ಏನು ನೋಡ್ತೀರಲ್ಲ, ಇದು ಸ್ಪ್ರೇ ದೋಟಿ ಅಂತ. ಇಲ್ಲಿ ಮೇಲ್ಗಡೆ ಇಲ್ಲಿ ನಾಜಲ್ ಫಿಟ್ ಆಗಿದೆ. ಈ ಥರ ಹಳದಿ ಪೈಪ್ ಏನು ಕಾಣ್ತಾ ಇದೆಯಲ್ಲ, ಅದರಲ್ಲಿ ಔಷಧಿ ಹೋಗುತ್ತೆ. ಇಲ್ಲಿ ಕೆಳಗಡೆಗೆ ನಿಮಗೆ ಈ ಥರ ಹ್ಯಾಂಡಲ್ ಸಿಸ್ಟಮ್ ಇರುತ್ತೆ. ಇಲ್ಲಿ ನಮ್ಮ ಪ್ರೆಷರ್ ಪಂಪಿಂದ ಮೋಟ್ರದ್ದು ಇನ್ಪುಟ್ ಕನೆಕ್ಟ್ ಆಗುತ್ತೆ. ಇದು ಟ್ರಿಗರ್ ಅಂತ ಹೇಳ್ತೀವಿ, ಇದು ಬೆಂಡಿಂಗ್ ಹ್ಯಾಂಡಲ್ ಅಂತ ಹೇಳ್ತೀವಿ. ಇದರ ವಿಶೇಷತೆ ಏನಪ್ಪ ಅಂತಂದರೆ ಇದನ್ನು ಒಂದೇ ಕೈಯಲ್ಲಿ ಇಟ್ಕೊಂಡು ಇದು ಗನ್ ಥರ ಆಪ್ರೇಟ್ ಆಗುತ್ತೆ. ಇಲ್ಲಿ ಪ್ರೆಸ್ ಮಾಡಿದ್ರೆ ಮೇಲ್ಗಡೆ ಸ್ಪ್ರೇ ಆಗುತ್ತೆ ಅಲ್ಲಿ. ಸೊ ಇದು 360 ಡಿಗ್ರಿ ಒಂದು ಕಡೆ ನಿಂತ್ಕೊಂಡು ನಾವು ಈ ಥರ ಬೆಂಡ್ ಮಾಡಿಕೊಂಡು ಈ ಥರ 360 ಡಿಗ್ರಿ ನಾನು ತಿರುಗ್ತಾ ಇದ್ದೀನಲ್ಲ, ಈ ಥರ ಮೇಲೆ ಕೆಳಗಡೆ ಬೆಂಡ್ ಮಾಡಿಕೊಂಡು ಹೊಡಿಬೋದು. ಇದರ ವಿಶೇಷತೆ ಏನಪ್ಪ ಅಂತಂದರೆ ನಿಂತ ಜಾಗದಿಂದ ಕನಿಷ್ಠ 20 to 30 ಮರಕ್ಕೆ ಸ್ಪ್ರೇ ಮಾಡಬಹುದು. ಆಮೇಲೆ ಒಂದು ಮರ 60 ಅಡಿ ಇರುತ್ತೆ, ಇನ್ನೊಂದು ಮರ 30 ಅಡಿ ಇರುತ್ತೆ. ಆವಾಗ ಜಸ್ಟ್ ಈ ಹ್ಯಾಂಡಲಲ್ಲಿ ಹಿಂಗೆ ಬೆಂಡ್ ಮಾಡಿಬಿಟ್ರಾಯ್ತು, ನಮಗೆ 60 ಅಡಿ ಇರೋದು 30 ಅಡಿಗೆ ಬರುತ್ತೆ. ಆ್ಯಂಡ್ ಇದರಲ್ಲಿ ಕುತ್ತಿಗೆ ನೋವು ಬರೋಲ್ಲ. ಇವಾಗ ನೋಡಿ, ಈ ಹ್ಯಾಂಡಲ್ ಇಲ್ಲ ಅಂತಂದರೆ ನಾವು ಈ ಥರ ಕತ್ತು ಎತ್ಕೊಂಡು ನೋಡಬೇಕು, ಕುತ್ತಿಗೆ ನೋವು ಬರುತ್ತೆ, ಶೋಲ್ಡರ್ ಪೈನ್ ಬರುತ್ತೆ. ಈ ಹ್ಯಾಂಡಲ್ ಇದ್ದಾಗ ನಾವು ಸ್ವಲ್ಪ ಹಿಂಗೆ ಮುಂದೆ ಬೆಂಡ್ ಮಾಡ್ಕೊಳ್ತೀವಿ, ಒಂದು ಕೈಯಲ್ಲಿ ಹಿಡಿತೀವಿ. ಸೊ ಇದು ತುಂಬ ಈಸಿಯಾಗಿ ನಿಮಗೆ ಕೆಲಸ ಆಗುತ್ತೆ. ಇದರಲ್ಲಿ ನಿಮಗೆ ದಿನಕ್ಕೆ ಕನಿಷ್ಠ ಅಂತಂದರೆ ಒಂದು 2 to 4 ಎಕರೆಗೆ ಸ್ಪ್ರೇ ಮಾಡಬಹುದು. ನಾವು ಮರ ಹತ್ತಿ ಕೆಲಸ ಮಾಡುವಾಗ ಅಬ್ಬಬ್ಬ ಅಂದರೆ ಬರೀ ಒಂದು ಅರ್ಧ ಎಕರೆಗೆ ಸ್ಪ್ರೇ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಔಷಧಿನೂ ಉಳಿಯುತ್ತೆ. ಮರ ಹತ್ತಿ ಹೊಡೆದ್ರೆ 6 ಬ್ಯಾರಲ್ ಆಗೋ ಜಾಗದಲ್ಲಿ ದೋಟಿಯಲ್ಲಿ ನಿಮಗೆ ಬರೀ 2 ಬ್ಯಾರಲ್ ಆಗುತ್ತೆ. ಸೊ ನಿಮಗೆ ಕಾಸ್ಟು, ಲೇಬರ್ ಉಳಿತಾಯ ಎಲ್ಲ ನಿಮಗೆ 1 ಎಕರೆ ಕನಿಷ್ಠ ಅಂತಂದರೆ ಒಂದು 2,000 to 6,000 ಪರ್ ಡೇ ನಿಮಗೆ ಉಳಿತಾಯ ಇದೆ. ನಿಮಗೆ ದೋಟಿ ಬೇಕಾದಲ್ಲಿ ನಮ್ಮಲ್ಲಿ 6,000 to 85,000 ತನಕ ದೋಟಿಗಳಿದೆ ತೋಟಗಾರ. ಸೊ ರೈತ ಬಾಂಧವರೇ, ನಾವು ಅಡಿಕೆ ದೋಟಿ, ಸ್ಪ್ರೇ ದೋಟಿ ಎಲ್ಲ ನೋಡಿದ್ವಿ. ಇಲ್ಲಿ ಈಗ ಏನು ನೋಡ್ತಾ ಇದ್ದೀರಲ್ಲ ನೀವು, ಇದು ಅಡಿಕೆ ಕೊನೆ ಹಿಡಿಯೋ ಕ್ಯಾಚರ್ ಅಂತ. ಈ ಕ್ಯಾಚರ್ ವಿಶೇಷತೆ ಏನಂದರೆ ಮರದಿಂದ ಅಡಿಕೆ ಕುಯ್ದಾಗ ಅದು ನೆಲಕ್ಕೆ ಬಂದು ಅಪ್ಪಳಿಸುತ್ತೆ. ಸೊ ಅದು ಬಿದ್ದಾಗ ಚೆದರುತ್ತೆ, ಅದನ್ನು ಹೆಣ್ಣಾಳುಗಳು ಒಂದೊಂದಾಗಿ ಆಯಬೇಕು. ಆ ಸಮಸ್ಯೆ ಹೋಗ್ಸೋಕ್ಕೆ ನಾವು ಈ ಕ್ಯಾಚರ್ ಅಂತ ಬಂದಿದ್ದೀವಿ. ಈ ಕ್ಯಾಚರಲ್ಲಿ ಏನಾಗುತ್ತೆ, ಗೊನೆ ಇದು ಒಳಗಡೆನೇ ಇರುತ್ತೆ. ಇದು ನೋಡಿ, ಇದರಲ್ಲಿ ಶಾಕ್ ಅಬ್ಸಾರ್ಬರ್ ಟೆಕ್ನಾಲಜಿ ಇದೆ ನೋಡಿ. ಇದು ಬೆಂಡ್ ಆಗೋದಿಲ್ಲ, ತುಂಬ ಹಗುರ ಬರುತ್ತೆ. ಆಮೇಲೆ ಈ ಶಾಕ್ ಅಬ್ಸಾರ್ಬರ್ ಟೆಕ್ನಾಲಜಿ ಏನಪ್ಪ ಅಂತಂದರೆ ಗೊನೆ ಏನಾದರೂ ಈ ಥರ ರಿಂಗ್ ಮೇಲೆ ಬಿದ್ದಾಗ ಮೊಳಕೈಗೆ ಹೊಡ್ತಾ ಬೀಳೋದಿಲ್ಲ. ಸೊ ಇದು ಇಷ್ಟು ಲೈಟ್ ವೆಯ್ಟ್ ಇದೆ, ಹೆಂಗಸರು ಬೇಕಾದರೂ ಕೆಲಸ ಮಾಡ್ಬೋದು. ದಿನಕ್ಕೆ ಕನಿಷ್ಠ ಅಂತಂದರೆ ಒಂದು 1,500 to 2,000 ರೂಪಾಯಿ ನಿಮಗೆ ಕೂಲಿ ಉಳಿತಾಯ ಆಗುತ್ತೆ. ಇದ್ರ ಕಾಸ್ಟ್ ಬರೀ ನಿಮಗೆ 3,500. ಸರ್ ನಮಸ್ಕಾರ, ನಾನು ರಾಜು ಅಂತ ಎಮ್ಟೆಕ್ ಕಾರ್ಬನ್ ಫೈಬರ್ ದೋಟಿಯಿಂದ ನಾನು ಮಾತಾಡ್ತಾ ಇದ್ದೀನಿ. ಇದು ರೈತರಿಗೆ ಮತ್ತು ತೆಂಗಿನಕಾಯಿ, ಅಡಿಕೆಗೆ ಯೂಸ್ಫುಲ್ ಆಗಿರೋ ಐಟಮು. ಸೊ ಇದು ನಾವು ತುಂಬ ಮಾರಿದ್ದೀವಿ. ನಮ್ಮದು ರಾಜ್ಕುಮಾರ್ ರೋಡು ನವರಂಗಲ್ಲಿದೆ. ಇದು ಕಾರ್ಬನ್ ಫೈಬರ್ ದೋಟಿನ ಅಡಿಕೆ ಸುಲಿಯೋಕ್ಕೆ, ಅಡಿಕೆನ ಕೀಳಕ್ಕೆ ಮತ್ತು ತೆಂಗಿನಕಾಯಿನ ಕೀಳಕ್ಕೆ ರೈತರಿಗೆ ಉಪಯೋಗ ಆಗುತ್ತೆ. ಇದು ಎಕ್ಸ್ಟೆನ್ಷನ್ ಟೈಪು ಬರುತ್ತೆ. ಇದು ಮೊದಲನೇ 4 ಈ ಥರ ನಾವು ಕತ್ತಿ ಜೊತೆಗೆ ಕೊಡ್ತಾ ಇದ್ದೀವಿ. ಈ ಕತ್ತಿ 2 ಟೈಪಲ್ಲೂ ಬರುತ್ತೆ, ಒಂದು ಕುಯ್ಯೋಕ್ಕೆ ಮತ್ತು ಇದೇನೋ ಸಿಗಾಕೊಂಡ್ರೆ ತೊಗೊಳಕ್ಕೆ. ಈ ಅಲ್ಯೂಮಿನಿಯಂ ಪೈಪು 5 ಅಡಿದು ಕೊಡ್ತಾ ಇದ್ದೀವಿ ಎಕ್ಸ್ಟೆನ್ಷನ್ನು. ಇದರಲ್ಲಿ 14 ಲಾಕ್ ಬರ್ತವೆ. ಇದು 70 ಅಡಿದು ಈ ಥರ ಎಕ್ಸ್ಟೆಂಡ್ ಮಾಡಿಕೊಂಡು ನೀವು ಏರ್ಸ್ಕೊಂಡು ಹೋಗ್ತಾ ಇರ್ಬೋದು.
ಸರ್ ಸ್ಟಾರ್ಟಿಂಗ್ ಯೂಸ್ ಮಾಡೋರಿಗೆ ಸ್ವಲ್ಪ ಬ್ಯಾಲೆನ್ಸ್ ಪ್ರಾಬ್ಲಮ್ ಆಗುತ್ತೆ. 15 ದಿನ ಯೂಸ್ ಮಾಡಿಬಿಟ್ರೆ ಅವರೇ ಒಂದೇ ಕೈಯಲ್ಲಿ ಇಡೀ ತೋಟ ಪೂರ್ತಿ ಸುತ್ತಾಡ್ಬೋದು. ಪ್ರೈಸ್ ಎಷ್ಟು ಸರ್? ಪ್ರೈಸ್ ಬಂದು ನಂದು ಚೀಪೆಸ್ಟ್ ಆಗಿದೆ. 1 ಇಯರ್ ವಾರಂಟಿ ಕೊಡ್ತಾ ಇದ್ದೀನಿ. ಎಲ್ಲ ಕಂಪನಿದು ಲಾಕು ಮತ್ತು ಪೈಪು ನನ್ನ ಹತ್ರ ಅವೈಲೇಬಲ್ ಇದೆ. ಇದ್ರ ಪ್ರೈಸ್ ಬಂದು 1 ಅಡಿಗೆ 1,000 ಇದೆ. ನಾನು ಸಬ್ಸಿಡಿ ಡೈರೆಕ್ಟಾಗಿ ಮಾಡಿ 70 ಅಡಿದು 55,000 ಕೊಡ್ತೀನಿ ಸರ್. ಎಮ್-ಟೆಕ್ ಕಾರ್ಬನ್ ಫೈಬರ್ ದೊಡ್ಡಿ ನನ್ನ ಹತ್ರ ತುಂಬ ಜನ ಡೀಲರ್ಸ್ ಇದ್ದಾರೆ. ತುಮಕೂರು, ಗುಬ್ಬಿ, ಶಿರಾ, ಉತ್ತರ ಕರ್ನಾಟಕ ಎಲ್ಲ ಕಡೆನೂ ಡೀಲರ್ ಇದ್ದಾರೆ. ನಿಮಗೆ ಮನೆ ಬಾಗಿಲಿಗೆ ಡೆಮೋ ಕೊಟ್ಟು ಪ್ರಾಡಕ್ಟ್ ಅಂತ ಕೊಡ್ತಾರೆ. 1 ಇಯರು ರೀಪ್ಲೇಸ್ಮೆಂಟ್ ವಾರಂಟಿ ಇದೆ. ಲಾಕು ಪೈಪು ಎರಡಕ್ಕೂ 5 kg 300 ಗ್ರಾಮ್ ಬರುತ್ತೆ ಸರ್. ಇದು 70 ಅಡಿದು. ಇದು ನೋಡ್ರಿ ನಿಮಗೆ ಇದು ವೆಜಿಟೇಬಲ್ಸು ಫ್ರೂಟ್ಸ್ದಾಗ ಎಲ್ಲದ್ರಾಗ ಯೂಸ್ ಮಾಡ್ಬೋದು ಸರ್. ಇದು ನಿಮ್ಗೆ 4 ವೀಲ್ ಡ್ರೈವ್ ಬರ್ತದೆ. ಬ್ಯಾಟ್ರಿ ಸರ್ ನಡೀತದೆ. ರಿಮೋಟ್ ಆಪರೇಷನ್ ಇರ್ತದೆ. ರಿಮೋಟ್ ನಮ್ಗೆ 2 ಕಿಲೋಮೀಟರ್ಸ್ ರೇಂಜ್ ಇರ್ತದೆ ಸರ್. ಇದು ಬಂದು ಈಗ ಫಿಕ್ಸ್ ಆಗಿಂದ ನಿಮ್ಗೆ ಸ್ಪ್ರೇಯರ್ ಅಟ್ಯಾಚ್ಮೆಂಟು ನಿಮ್ಗೆ ಹೈಟ್ 14 ಫೀಟ್ಸ್ ಹೋಯ್ತದ, ವಿಡ್ತ್ 20 ಫೀಟ್ ಹೋಯ್ತದೆ ಸರ್. ಇದ್ರ ಬಗ್ಗೆ ನಾವು ನಿಮ್ಗೆ ಇನ್ನೂ 3 ಅಟ್ಯಾಚ್ಮೆಂಟ್ಸ್ ಇದೆ. ಈಗ ಕಲ್ಟಿವೇಟರ್, ಗ್ರಾಸ್ ಕಟರ್, ರೋಟಾವೇಟರ್ ಇವೆಲ್ಲನೂ ಇದ್ರ ಮೇಲೆ ನಡೀತದೆ. 1.5 ಫೀಟ್ ವಿಡ್ತ್ ಇರ್ತದೆ ಸರ್. ಇದೆಲ್ಲ ನಿಮ್ಗೆ 1 ವರ್ಷ ನಿಮ್ಗೆ ಬ್ಯಾಟ್ರಿ ವ್ಯಾರಂಟಿ, ರೋಬೋಟ್ ವ್ಯಾರಂಟಿ ಇರ್ತದೆ. 3 ವರ್ಷ ಬ್ಯಾಟ್ರಿ ವ್ಯಾರಂಟಿ ಇರ್ತದೆ ಸರ್. ಏನು ಪ್ರಾಬ್ಲಮ್ ಬಂದವ್ರು ಭೀ ಆಲ್ ಓವರ್ ಇಂಡಿಯಾ ಫ್ರೀ ಸರ್ವಿಸ್ ಇರ್ತದೆ ಸರ್ 1 ಇಯರ್ ತನಕ. ಸರ್ ವಿಶ್ವನಾಥ್ ಅಂತ ಫಾರ್ಮ್ಲ್ಯಾಂಡ್ ಇಂಡಸ್ಟ್ರೀಸಿಂದ. ಬೇಸಿಕಲಿ ನಾವು 4 ವೀಲ್ ಕ್ವಾಡ್ ಬೈಕ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ತೋಟದಲ್ಲಿ ಓಡಿಸೋಕ್ಕೆ ಅಂತ. ಕ್ವಾಡ್ ಬೈಕ್ಸ್ ಜೊತೆಗೆ ಟ್ರಾಲಿ ಅಟ್ಯಾಚ್ಮೆಂಟ್ ಬರುತ್ತೆ. ಒಂದು 500 ಇಂದ 800 kg ಲಗೇಜ್ ತೊಗೊಂಡು ಹೋಗಿ ಅಂತ. ಅದರೊಳಗೆ ನಿಮಗೆ ಒಂದು 500 ಲೀಟರ್ ಕ್ಯಾನ್ ಇಟ್ಕೊಂಡ್ರೆ ಔಷಧಿನೂ ಹೊಡ್ಕೊಂಡು ಹೋಗ್ಬೋದು. ಸ್ಪ್ರೇಯಿಂಗಿಗೂ ಆಗುತ್ತೆ. ಬೇಸಿಕ್ ಕಾನ್ಸೆಪ್ಟ್ ಏನಂದರೆ ಒಬ್ಬ ಸಣ್ಣ ರೈತ 3 ಇಂದ 4 ಎಕರೆ ಇರೋನು ಒಂದು ತೋಟದೊಳಗೆ ಹೋದರೆ ಏನೇನು ಕೆಲಸ ಮಾಡ್ಬೋದು ಅಷ್ಟು ಮಾಡ್ಕೊಂಡು ಹೊರಗೆ ಬರಬೇಕು ಅಂತ ನಮ್ಮ ಕಾನ್ಸೆಪ್ಟ್ ಇರೋದು. ಇದು ಟ್ರಾಲಿಗೆ ನಿಮಗೆ ಟಿಪ್ಪಿಂಗ್ ಸಹ ಬರುತ್ತೆ. ಟ್ರಾಲಿಗೆ ಟಿಪ್ಪಿಂಗ್ ಸಹ ಬರುತ್ತೆ. ಮತ್ತು ಸಸ್ಪೆನ್ಷನ್ ನೋಡ್ಬೋದು. ನಿಮಗೆ ಎಂಥ ಅನ್ಇವನ್ ಸರ್ಫೇಸ್ ಇದ್ರು ಮಲೆನಾಡು ಸೈಡ್ವರೆಗೂ ನಿಮಗೆ ಗಾಡಿ ಆರಾಮಾಗಿ ಹರ್ಕೊಂಡು ಹೋಗುತ್ತೆ. ನಿಮಗೆ ಎಂಥ ಟರೇನ್ ಇದ್ರೂ ಇದಕ್ಕೇನೆ ಈ ಟ್ರಾಲಿ ಡಿಟ್ಯಾಚ್ ಮಾಡಿದ್ರೆ ಇದಕ್ಕೆ ವೀಡ್ ಕಟಿಂಗ್ ಅಟ್ಯಾಚ್ಮೆಂಟ್ ಸಹ ಬರುತ್ತೆ. ಬಟ್ ಕರೆಂಟ್ಲಿ ವೀಡ್ ಕಟಿಂಗ್ ಅಟ್ಯಾಚ್ಮೆಂಟ್ ಕೊಡ್ತಾ ಇಲ್ಲ. ಬರೀ ಗಾಡಿ ಟ್ರಾಲಿ ಮತ್ತು ಸ್ಪ್ರೇಯರ್ ಮಾತ್ರ ಕೊಡ್ತಾ ಇದ್ದೀವಿ ಟ್ರಾನ್ಸ್ಪೋರ್ಟೇಷನ್ ಪರ್ಪಸ್ಗೆ ಅಂತ. ಗಾಡಿ ಮತ್ತು ಟ್ರಾಲಿ ಎರಡು ಸೇರಿಸಿ 2,40,000 ಬೀಳುತ್ತೆ. ಇದು ಬ್ಯಾಂಗ್ಳೂರು ಕೃಷಿ ಮೇಳ. ಇಲ್ಲಿ ಬುಕಿಂಗ್ ಮಾಡಿದವರಿಗೆ 2,20,000 ಕೊಡ್ತಾ ಇದ್ದೀವಿ. ಹಾಂ, ನಾಳೆ ಕ್ಲೋಸ್ ಆಗುತ್ತೆ. ಇನ್ನೂ ಎಷ್ಟು ದಿನ ಇರುತ್ತೆ ಆಫರ್? ಸರ್ ಇಲ್ಲ, ನಾಳೆ ಇಲ್ಲಿ ಬುಕಿಂಗ್ ಮಾಡಿದ್ರೆ ಮಾತ್ರ 2,20 ಕೊಡ್ತಾ ಇರೋದು ನಾವು. ಆಮೇಲೆ 2,40 ಆಗುತ್ತೆ. ಲಾಸ್ಟ್ ಟೈಮ್ ಎಲ್ಲ ಕಮ್ಮಿ ಕೊಟ್ಟಿದ್ದೀವಿ ಸಬ್ಸಿಡಿ ಬರುತ್ತೆ ಅಂತ. ಬಟ್ ಸಬ್ಸಿಡಿ ಬರೋದೇ ನಮಗೆಲ್ಲ ಲಾಸ್ ಆಗ್ಬಿಡೋದು ಜಾಸ್ತಿ. ಸರ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ 9481 211 092 ವಿಶ್ವನಾಥ್ ಅಂತ. ಎನಿ ಟೈಮ್ ಕಾಲ್ ಮಾಡ್ಬೋದು. ಒಂದೊಂದು ಓಡಿಸಿ ತೋರಿಸ್ತೀನಿ ಸರ್, ಮೂವ್ ಮಾಡ್ತೀನಿ.